ಲವ್ ರೆಡ್ಡಿ ಅಂತ ಸಾಕಷ್ಟು ಯಶಸ್ಸನ್ನು ಗಳಿಸಿ ಸದ್ಯಕ್ಕೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಇಲ್ಲಿ ನಾವು ಎಲ್ಲರೂ ಕನ್ನಡಿಗರು, ಸೊ ನಮ್ಮ ಕನ್ನಡದಲ್ಲಿ ನಮ್ಮ ಮೂವಿನ ತೋರಿಸ್ಬೇಕು ಅನ್ಕೊತಾ ಇದ್ದೀವಿ. ಓಯ್ ರೆಡ್ಡಿ, ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಥರ ಯಶಸ್ಸು ಸಿಗುತ್ತೆ? ಬಟ್ ವಿ ವೇರ್ ಕಾನ್ಫಿಡೆಂಟ್ ಆಫ್ಟರ್ ವಾಚಿಂಗ್ ಅವರ್ ಫಿಲ್ಮ್. ಯಾಕೆ ತೆಲುಗಲ್ಲೇ ಫಸ್ಟ್ ರಿಲೀಸ್ ಮಾಡಿದ್ದು ಅಂತ? ಇದರಲ್ಲಿ ನನ್ನಂತ ಒಂದು ಕಥಾ ವಸ್ತು ಇದೆ. ಒಂದು ಹುಡುಗಿನ ಒಬ್ಬ ಹುಡುಗ ಯಾವ ಎಕ್ಸ್ಟೆಂಟಿಗೆ ಪ್ರೀತಿ ಮಾಡ್ತಾನೆ, ಪ್ಯೂರ್ ಆಗಿ ಅಷ್ಟೆಲ್ಲ ಕಷ್ಟಪಟ್ಟು ಲವ್ ಮಾಡಿದವ್ರು ಯಾರು ಇದ್ದಾರೆ? ಅವಾಗ ಯಾವಾಗೋ ಇದ್ರು, ಅಂದ್ರೆ ಇವಾಗ ಏಜ್ ಆಗೋಯ್ತು ಅಂತ ನೋಡಿ. ಅಂತ ಲವ್ ಸ್ಟೋರಿ ನೋಡ್ಬೇಕು ಅಂದ್ರೆ ಲವ್ ರೆಡ್ಡಿ ನೋಡ್ಬೇಕು. ಹೆಂಗ್ ಕನೆಕ್ಟ್ ಮಾಡ್ಕೋತೀರಾ ನಿಮ್ ಪಾತ್ರಕ್ಕೆ, ನೀವು ಮಾಡಿರೋ ಪಾತ್ರಕ್ಕೆ? ಮೇ ಬಿ ಮಿಡಲ್ ಕ್ಲಾಸ್ ಹುಡುಗಿಗೆ ಅದಕ್ಕೆಲ್ಲಾನು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಸರ್. ಇವೆಂಟ್ ಆದ್ಮೇಲೆ ಪ್ರಭಾಸ್ ಸರ್ ಟ್ವೀಟ್ ಮಾಡಿದ್ರು. ದುನಿಯಾ ವಿಜಯ್ ಅವರ ಇಂಟರ್ವೆನ್ಷನ್ ಇಂದ ಸ್ವಲ್ಪ ಮಟ್ಟಿಗೆ ಜನಗಳಿಗಂತೂ ಸ್ವಲ್ಪ ತಲುಪಿದೆ. ಇವಾಗ ಸೋಲು ಗೆಲುವನ್ನ ಒಟ್ಟಿಗೆ ತಗೋತೀವಿ, ಸಮವಾಗಿ ತಗೋತೀವಿ. ತುಂಬಾ ದೊಡ್ಡ ಶಕ್ತಿ ತುಂಬಿದೆ. ದುಬೈಯಲ್ಲಿ ರಿಲೀಸ್ ಮಾಡಕ್ಕೆ ಏನೇನು ಸಾಧ್ಯತೆ ಇದೆ ನಾನು ಮಾತಾಡ್ತೀನಿ ಸಿನಿಮಾ ಬಗ್ಗೆ. ಎನ್ ಟಿ ರಾಮಸ್ವಾಮಿ ಅವರ ಒಂದು ಇಟ್ಸ್ ಅ ಸ್ಯಾಡ್ ಮೂಮೆಂಟ್. ನಾನು 100% ಸಕ್ಸಸ್ ಆಗ್ತೀನಿ, ಅದ್ರಲ್ಲಿ ಡೌಟೇ ಇಲ್ಲ. ಐ ಆಮ್ ಆಲ್ರೆಡಿ ಸಕ್ಸಸ್ಫುಲ್. ನಮ್ಮ ಪ್ರೀತಿಕಾ ನಾನೇ ವಿಲನ್ ಅಂತ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ಸಿನಿಮಾ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಅಕ್ಟೋಬರ್ 18ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಸ್ನೇಹಿತರೆ, ತೆಲುಗು ಸಿನಿಮಾ ಲವ್ ರೆಡ್ಡಿ ಅಂತ. ಸಾಕಷ್ಟು ಯಶಸ್ಸನ್ನು ಗಳಿಸಿ ಸದ್ಯಕ್ಕೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಹಾಗಂದರೆ ತೆಲುಗನ್ನ ಕನ್ನಡಕ್ಕೆ ಡಬ್ ಮಾಡ್ತಿದ್ದಾರೆ ಅಂತ ನೀವು ಕೇಳ್ಬೋದು ಪ್ರಶ್ನೆನ. ಬಟ್ ಇಲ್ಲ, ಈ ಸಿನಿಮಾನ ಕನ್ನಡದಲ್ಲೂ ಕೂಡ ಪ್ರೊಡ್ಯೂಸ್ ಮಾಡಿದರು. ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಎಲ್ಲರೂ ಕೂಡ ಕನ್ನಡದವರೇ. ಸದ್ಯಕ್ಕೆ ಈ ಒಂದು ಟೀಮ್ ನಮ್ಮ ಜೊತೆಗಿದೆ. ಯಾವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಈ ಸಿನಿಮಾದ ವಿಶೇಷತೆಗಳೇನು, ತೆಲುಗಲ್ಲಿ ಇಷ್ಟೊಂದು ಯಶಸ್ಸು ಪಡ್ಕೊಳ್ಳೋದಕ್ಕೆ ಕಾರಣ ಏನು, ಇದೆಲ್ಲವನ್ನು ಕೂಡ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಮೂರು ಜನಕ್ಕೂ ಕೂಡ. ಸೊ ಹೀರೋ, ಹೀರೋಯಿನ್ ಮತ್ತು ಪ್ರೊಡ್ಯೂಸರ್. ಸೊ ಹೇಗೆ ಅನ್ನಿಸ್ತಾ ಇದೆ? ಆಲ್ರೆಡಿ ಸಕ್ಸಸ್ ಪಡ್ಕೊಂಡಿರುವಂತಹ ಸಿನಿಮಾ, ಜೊತೆಗೆ ಕನ್ನಡದಲ್ಲಿ ವಾಪಸ್ಸಿಗೆ ರಿಲೀಸ್ ಆಗಲಿಕ್ಕೆ ಸಜ್ಜಾಗಿರುವಂತಹ ಸಿನಿಮಾ. ಎಷ್ಟು ಖುಷಿ ಕೊಡುತ್ತೆ ಮೊದಲ ಪ್ರಯತ್ನ ಎಲ್ರದ್ದು ಕೂಡ. ಸೊ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗ್ತಿದೆ ಸರ್. ಅಲ್ಲಿ ಅಷ್ಟು ಪ್ರಶಂಸೆ ಬಂದಿದೆ. ಇಲ್ಲಿ ನಾವು ಎಲ್ಲರೂ ಕನ್ನಡಿಗರು, ಸೊ ನಮ್ಮ ಕನ್ನಡದಲ್ಲಿ ನಮ್ಮ ಮೂವಿನ ತೋರಿಸ್ಬೇಕು ಅನ್ಕೊತಾ ಇದ್ದೀವಿ. ಇದೇ November 22 ಎಲ್ಲಾ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಿದೆ. ವಿ ಆರ್ ಸೋ ಎಕ್ಸೈಟೆಡ್. ನೋಡ್ಬೇಕು ನಮ್ಮವರು ಹೇಗ್ ತಗೊಂತಾರೆ, ಹೆಂಗ ಆದಿಸ್ತಾರೆ. ಅಜಯ್ ಅವ್ರು ನೀವು ಹೇಳಿ, ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ತರ ಯಶಸ್ಸು ಸಿಗುತ್ತೆ ಫಸ್ಟ್ ಸಿನಿಮಾದಲ್ಲೇ? ಸರ್ ಓವರ್ ಅನ್ಕೋತಾರೆ ಬೇಸಿಕಲಿ. ನಾವು ಸಿನಿಮಾ ಮಾಡ್ಬೇಕಾದ್ರೆ ಗೆಲ್ಲುವಂತ ಸಿನಿಮಾ ಮಾಡ್ಬೇಕು. ಆಬ್ವಿಯಸ್ಲಿ ಎಲ್ಲರೂ ಗೆಲ್ಲುವಂತ ಸಿನಿಮಾ ಮಾಡ್ಬೇಕು ಅಂತಾನೆ ಮಾಡ್ತಾರೆ. ಬಟ್ ವಿ ವೇರ್ ಕಾನ್ಫಿಡೆಂಟ್ ಆಫ್ಟರ್ ವಾಚಿಂಗ್ ಅವರ್ ಫಿಲ್ಮ್. ನೋಡಾದ್ಮೇಲೆ ಖಂಡಿತ ಇದು ಜನ ಮೆಚ್ಚುವಂತ ಸಿನಿಮಾ ಅಂತ ನಮ್ಗೆ ಅನ್ಸಿತ್ತು. ರಿಲೀಸ್ ಆದ್ಮೇಲೆ ಅದೇ ಒಂದು ಪ್ರತಿಕ್ರಿಯೆ ಬಂತು, ಅದಕ್ಕೂ ಖುಷಿ ಇದೆ. ಇವತ್ತು ನಮ್ಮ ಒಂದು ಕರ್ನಾಟಕದಾದ್ಯಂತ ಕನ್ನಡ ಪ್ರೇಕ್ಷಕರಿಗೆ, ಅಭಿಮಾನ ದೇವರುಗಳಿಗೆ ನಾವು ಅವತ್ತು 22ಕ್ಕೆ ತೋರ್ಸೋಣ ಅಂತ ಬರ್ತಿದ್ವಿ. ಖಂಡಿತ ಇಲ್ಲಿ ಎಲ್ಲರೂ ಮೆಚ್ತಾರೆ ಅಂತ ಒಂದು ನಂಬಿಕೆ ಇದೆ. ವಿ ಆರ್ ಕಾನ್ಫಿಡೆಂಟ್ ಸಿನಿಮಾ ಬಗ್ಗೆ. ಕರೆಕ್ಟ್. ಪ್ರೊಡ್ಯೂಸರ್ಸ್ ನೀವೇ ಹೇಳಬೇಕು, ಜೆ.ಬಿ ಎಷ್ಟು ತುಂಬಿದೆ, ಹೊರಗೆ ಬರ್ತಾ ಇದೆ ದುಡ್ಡೆಲ್ಲ, ಹೇಗೆ? ಇಲ್ಲ, ನಾವೆಲ್ಲ ಫುಲ್ಲು ಹ್ಯಾಪಿ ಆಗಿದ್ದೀವಿ. ಓಕೆ, ಒಳ್ಳೆ ಹೆಸರು ಮಾಡಿದ್ದೀವಿ, ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ. ಫ್ಯಾಮಿಲಿ ಡ್ರಾಮಾ ಮಾಡೋದು ತುಂಬ ಕಷ್ಟ ಈಗಿನ ಕಾಲದಲ್ಲಿ. ಇಂಥ ಪ್ಯೂರ್ ಲವ್ ಸ್ಟೋರಿ ಮಾಡುವಂಥ ಫ್ಯಾಮಿಲಿ ಡ್ರಾಮಾ ಮಾಡೋದು ತುಂಬ ಕಷ್ಟ. ಅದರಲ್ಲಿ ಯಶಸ್ಸು ಕೊಳ್ಳೋದು, ಅದರಲ್ಲಿ ಗೆದ್ದಿದ್ದೀವಿ. ಇಂಥ ಸಿನಿಮಾ ತೆಲುಗಲ್ಲಿ ಗೆದ್ದು ಮತ್ತೆ ಕನ್ನಡದಲ್ಲಿ 100% ಗೆಲ್ತೀವಿ. ಇಂಥ ಕ್ಲೈಮ್ಯಾಕ್ಸ್ ಇಟ್ಕೊಂಡು ಕನ್ನಡದಲ್ಲಿ ಇಂಥ ಕ್ಲೈಮ್ಯಾಕ್ಸ್ ಅನ್ನೋದು ಈಸಿಯಾಗಿ ಗೆಲ್ಸ್ಬಿಡ್ತಾರೆ. ಓಕೆ. ಬೇಸಿಕಲಿ ಅಲ್ಲಿಗಿಂತ ಇಲ್ಲಿ ನಮ್ಮವರಿಗೆ ತುಂಬಾ ಇಷ್ಟ ಆಗುವಂತ ಒಂದು ಕಥೆ. ಏನೋ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾರೆ, ಇವನ್ ಕ್ಲೈಮ್ಯಾಕ್ಸ್ ಕೂಡ ಅಷ್ಟೇ ನಮ್ಮವ್ರಿಗೆ ತುಂಬಾ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅದೇ ಇವ್ರು ಹೇಳಿದ್ರಲ್ಲ, ಇಂಥ ಒಂದು ಸಿನಿಮಾ ತಗೊಂಡು ಏನೋ ಯಶಸ್ಸು ಕಾಣೋದು ತುಂಬಾ ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಈ ಒಂದು ಕಾಲದಲ್ಲಿ, ಈ ಒಂದು ಟೈಮಲ್ಲಿ ನಾವು ಜನರಿಗೆ ಇಲ್ಲ ಹುಡುಗರಿಗೆ ಏನಾದ್ರು ಬೇಕಾಗಿರೋ ಕಂಟೆಂಟ್, ಇಲ್ಲ ಅಡಲ್ಟ್ ಕಾಮಿಡಿನೋ ಇಲ್ಲ ಅಡಲ್ಟ್ ಕಂಟೆಂಟ್ ತರ ಏನಾದ್ರು ಕೊಟ್ಬಿಟ್ಟು ಜನರನ್ನ ಅಟ್ರಾಕ್ಟ್ ಮಾಡಿ ತೋರಿಸೋದು, ಇಲ್ಲ ಹಿಟ್ ಹೊಡಿಯೋದು, ಅದೊಂದು ಸೆಗ್ಮೆಂಟ್. ತಪ್ಪು ಅಂತ ಹೇಳಕ್ ಆಗೋದಿಲ್ಲ, ಯಾರ್ಯಾರ ಬಿಸ್ನೆಸ್ ಅವ್ರದ್ದು, ಅದೊಂದು ಸೆಗ್ಮೆಂಟ್. ಬಟ್ ಒಂದು ಹಾನೆಸ್ಟ್ ಲವ್ ಸ್ಟೋರಿ, ಒಂದು ಕೌಟುಂಬಿಕ ಚಿತ್ರ ಮಾಡಿ ಜನರನ್ನ ಸೆಳೆದು ಅವ್ರಿಗೊಂದು ತಲುಪಿಸಿ ಒಂದು ಪ್ರಶಂಸೆ ಪಡೆಯೋದಿದೆಯಲ್ಲ, ತುಂಬಾ ತುಂಬಾ ಟಫ್ ಸರ್. ಅದು ದಟ್ಟು ಹೊಸಬರಿಗೆ. ಈಗ ಸ್ಟಾರ್ ಫೇಸ್ ಇರೋ ಒಂದು ಸಿನಿಮಾಗಳಿಗೆ ಅದು ಓಕೆ, ಒಂದು ಒಳ್ಳೆ ಚಿತ್ರ ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ತಾರೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಮೈಂಡ್ ಅಲ್ಲಿ ಇರುತ್ತೆ ಅವ್ರಿಗೆ, ಅದಕ್ಕೆ ತಕ್ಕನಾಗೆ ಮಾಡ್ತಾರೆ. ಬಟ್ ನಾವು ಒಂದು ಹೊಸಬ್ರು ಮಾಡಿರೋಂಥ ಪ್ರಯತ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಒಂದು ಹಾನೆಸ್ಟ್ ಆಗಿ ಎಂತ ಏನು ಒಂದು ಅಶ್ಲೀಲತೆ ಅನ್ನೋದು ಒಂದು ಚಿತ್ರದಲ್ಲೂ ಕೂಡ ಇರೋದು, ಒಂದು ಫ್ರೇಮಲ್ಲೂ ಇರೋದಿಲ್ಲ. ಅಂತ ಒಂದು ಸಿನಿಮಾನ ಜನರು ಮೆಚ್ಕೊಳ್ಳೋದು ತುಂಬಾ ದೊಡ್ಡ ವಿಷಯ. ಅವ್ರಿಗೆ ರೀಚ್ ಆಗಿದ್ದೀವಿ, ಮೆಚ್ಚಿದ್ದಾರೆ. ನಮ್ಮ ಒಂದು ಜನತೆಗಂತೂ ಇನ್ನೂ ತುಂಬಾ ಇಷ್ಟ ಆಗುತ್ತೆ, ಅದ್ರಲ್ಲಿ ಡೌಟ್ ಇಲ್ಲ. ಕರೆಕ್ಟ್. ಈಗ ಈ ಸಿನಿಮಾ ಆಕ್ಚುಲಿ ತೆಲುಗು ಮತ್ತೆ ಕನ್ನಡ ಎರಡರಲ್ಲೂ ಒಟ್ಟಿಗೆ ಪ್ರೊಡ್ಯೂಸ್ ಆಗಿದ್ದು. ಸೊ ಅಂದ್ರೆ ಸೀನ್ಸ್ ಎಲ್ಲ, ಕನ್ಸ್ಟ್ರಕ್ಷನ್ ಎಲ್ಲದು ಅದೇ ತರ ಆಗಿದ್ದು. ಬಟ್ ಯಾಕೆ ತೆಲುಗಲ್ಲೇ ಫಸ್ಟ್ ರಿಲೀಸ್ ಮಾಡಿದ್ದು ಅಂತ?
ಸರ್ ಅದೇ ಈಗ ಏನಂತ ಹೇಳಿದ್ರೆ ಎವ್ರಿ ವೀಕ್ ಒಂದು 5-6 ಸಿನಿಮಾ ರಿಲೀಸ್ ಆಗ್ತದೆ ಸರ್. ಇಲ್ಲಾಗ್ಬೋದು ಅಲ್ಲಾಗ್ಬೋದು, ಒಂದಷ್ಟು ಏನೋ ಥಿಯೇಟರ್ ಒಂದು ಹಲವಾರು ಫ್ಯಾಕ್ಟರ್ಸ್ ಇದೆ. ಥಿಯೇಟರ್ ಸೆಟಪ್ ಆಗ್ಬೋದು, ಎಂತ ಸಿನಿಮಾಗಳು ಬರ್ತಿದೆ, ಅಲ್ಲಿ ಕಾಂಪಿಟೇಷನ್ ಏನಿದೆ, ಇಲ್ಲಿ ಕಾಂಪಿಟೇಷನ್ ಏನಿದೆ. ಈಗ ದೊಡ್ಡವರಾದ್ರೆ ಲೈಕ್ ವೆರಿ ಟಾಪ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ಕೊಂಡ್ರೆ ಅವರೆಲ್ಲ ಕಡೆ ಒಂದು ಕಾಮನ್ ಡೇಟ್ ಅಂತ ಅನ್ಕೊಂಡು ಬಂದ್ಬಿಡ್ತಾರೆ. ನಾವು ಹೊಸಬ್ರಲ್ವಾ, ಸೊ ಹಾಗಾಗಿ ನಮ್ಗೇನಂತ ಬ್ಯಾಕ್ ಆಫ್ ಮೈಂಡ್ ಏನಂತ ಹೇಳಿದ್ರೆ ಏನೋ ಸುಮ್ನೆ ರಿಲೀಸ್ ಮಾಡ್ಬೇಕು ಅಂದ್ರೆ ಮಾಡಬಾರ್ದು, ಇಲ್ಲೂ ಒಂದು ಟೈಮ್ ತಗೊಂಡು ಪ್ರಾಪರ್ ಆಗಿ ಜನರಿಗೆ ಒಂದು ಸಿನಿಮಾನ ತಲುಪಿಸೋ ಒಂದು ಪ್ರಯತ್ನ ಮಾಡಿ, ಅದಾದ್ಮೇಲೆ ಸಿನಿಮಾ ಜನರಿಗೆ ರೀಚ್ ಮಾಡಿಸ್ಬೇಕಂದ್ರೆ ಖಂಡಿತ ಒಂದು ಈ ತರ ಒಂದು ಇಂಟರ್ವ್ಯೂಗಳಾಗ್ಬೋದು, ಒಂದು ಹಲವಾರು ಪ್ರಯತ್ನಗಳು ನಡಿಬೇಕು, ಅದಕ್ಕೆ ಟೈಮ್ ಬೇಕು. ಈಗ ನಾವೆರಡು ಪ್ಯಾರಲ್ ಆಗಿ ಅಂತ ಹೇಳಿದ್ರೆ ನಾವು ಅದು ಏನೋ ಕಾನ್ಸಂಟ್ರೇಟ್ ಮಾಡಿ ಮಾಡೋಕ್ಕಾಗೋದಿಲ್ಲ. ಸೊ ಟೈಮ್ ತಗೊಂಡು ಮಾಡ್ತಾ ಇದ್ವಿ, ಅದೇ ಉದ್ದೇಶ. ಇನ್ನು ಆ್ಯಕ್ಚುಲಿ ಈಗ ಸಿನಿಮಾದ ಜಾನರ್ ಬಗ್ಗೆ ಮಾತಾಡೋದಾದ್ರೆ ಈ ಲವ್ ಕಮ್ ಲೈಕ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಅಂದರೆ ತುಂಬ ಜೆನ್ರಿಕ್, ಅಂದರೆ ತುಂಬ ಆಲ್ರೆಡಿ ಎಕ್ಸ್ಪ್ಲಾಯ್ಟೆಡ್ ಒಂದು ಜಾನ್ರ ಇದು. ಬಟ್ ಸ್ಟಿಲ್ ಅದು ಇನ್ನೂ ಎಕ್ಸಿಸ್ಟಿಂಗ್, ಇನ್ನೂ ಕೂಡ ಜನ ಆ ಥರದ್ದು ಸಿನಿಮಾಗಳನ್ನು ನೋಡ್ತಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತಲೇ ಹೇಳ್ಬೋದು ಈ ಸಿನಿಮಾನ. ಬಟ್ ಲವ್ ಅಂತ ಹೇಳುವಾಗ ಈಗ ಸಾಕಷ್ಟು ಬೇರೆನೇ ಟೈಮ್ಸ್ ಬೇರೆ, ಅಂದರೆ ಈಗ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡಿದ್ದಾರೆ ರಿಲೇಷನ್ಶಿಪ್ಸ್. ಅಂದರೆ ಫ್ಲರ್ಟೇಷನ್ಶಿಪ್ ಆಗಿರ್ಬೋದು ಅಥವಾ ಬ್ರೆಡ್ ಸಿಚುವೇಶನ್ ಆಗಿರ್ಬೋದು, ಸಾಕಷ್ಟು ವಿಷಯಗಳು ಆ್ಯಕ್ಚುಲಿ ಇವಾಗ ಚೇಂಜ್ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಬೆಂಚಿಂಗ್ ಅಂತ ಆ ಥರದ್ದೆಲ್ಲ. ಬಟ್ ಆದರೂ ಕೂಡ ಈ ಥರ 90s ಕೈಂಡ್ ಆಫ್ ಒಂದು ಲವ್ ವರ್ಕ್ ಆಗುತ್ತೆ ಅಂತ ನೀವು ಹೆಂಗೆ ಅನ್ಕೊಂಡ್ರಿ ಈ ಒಂದು ಕಾಲಘಟ್ಟದಲ್ಲಿ? ಏನಿಲ್ಲ ಸರ್, ಅಂದ್ರೆ ಜನರಿಗೆ ಏನೇ ಹೇಳಿದ್ರು ಒಂದು ಹಾನೆಸ್ಟಿ ಆಗಿ ಹೇಳಿದ್ರೆ ಇಷ್ಟಪಡ್ತಾರೆ ಅನ್ನೋದು. ಅಂಡ್ ಇದರಲ್ಲಿ ಅಂತ ಒಂದು ಕಥಾ ವಸ್ತು ಇದೆ ನಮ್ಮ ಲವ್ ರೆಡ್ಡಿ ಕಥೆಯಲ್ಲಿ, ಅಂತ ಒಂದು ಕಥಾ ವಸ್ತು ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಅಂದ್ರೆ 90s ಕಿಡ್ಸ್ಗೆ ಅಲ್ಲ, ಈವನ್ ಇವತ್ತಿನ ಕಾಲದ ಹುಡುಗರಿಗೂ ಕೂಡ ತುಂಬಾ ಮನಸೆಳೆಯುವಂತ ಒಂದು ಕತೆ. ಒಂದು ಹುಡುಗ ಅಂದ್ರೆ ಪ್ರೀತಿ ಅನ್ನೋದು ಇಟ್ಸ್ ಎವರ್ಗ್ರೀನ್ ಅಲ್ವಾ, ಬದಲಾವಣೆ ಆಗಿರ್ಬೋದು, ಆ ಪ್ರೀತಿ ಅನ್ನೋ ಒಂದು ಆಯಾಮ ಬದಲಾವಣೆ ಆಗಿರ್ಬೋದು, ಬಟ್ ಪ್ರೀತಿ ಆಲ್ವೇಸ್ ಇದ್ದೇ ಇದೆ. ಅವಾಗ ಒಂಥರ ಪ್ರೀತಿ ಮಾಡ್ತಾರೆ, ಇವಾಗ ಒಂಥರ ಪ್ರೀತಿ ಮಾಡ್ತಾರೆ, ಬಟ್ ಪ್ರೀತಿ ಈಸ್ ಅ ಕಾಮನ್ ಪಾಯಿಂಟ್ ಅಲ್ವಾ. ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗುವಂತ ಒಂದು ಏನೋ ಕಥಾವಸ್ತು ಅಂತ ಅನಿಸ್ತು. ಅದರಲ್ಲಿ ಅವ್ನ ಲವ್ ರೆಡ್ಡಿ ಕ್ಯಾರೆಕ್ಟರ್, ನಾರಾಯಣ ರೆಡ್ಡಿ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಆ ರಿಯಲ್ ಲೈಫ್ ಕ್ಯಾರೆಕ್ಟರ್ ಅದು. ಸೊ ನೈಜ ಘಟನೆ ಆಧಾರಿತ ಸಿನಿಮಾ ಇದು. ಸೊ ಅವನೊಂದು ಇದರಲ್ಲಿ ಒಂದು ಹಾನೆಸ್ಟಿ ಕಾಣಿಸ್ತು. ಒಂದು ಹುಡುಗಿನ ಒಬ್ಬ ಹುಡುಗ ಯಾವ ಎಕ್ಸ್ಟೆಂಟ್ ಪ್ರೀತಿ ಮಾಡ್ತಾನೆ, ಯಾವ ರೇಂಜ್ ಅಲ್ಲಿ ಪ್ರೀತಿ ಮಾಡ್ತಾನೆ, ಏನೆಲ್ಲ ಮಾಡ್ತಾನೆ ಆ ಹುಡುಗಿನ ಪಡ್ಕೊಳ್ಳೋದಿಕ್ಕೋಸ್ಕರ. ಅಂಡ್ ಆಲ್ಸೋ ಆ ಒಂದು ನಾವು ಹುಡುಗರು ಪ್ರೀತಿ ಮಾಡಿದಾಗ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಕಷ್ಟ. ಕೆಲವು ಕಡೆ ಇರುತ್ತೆ, ಕೆಲವು ಕಡೆ ಇರೋದಿಲ್ಲ. ಇವನು ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂದಾಗ ಅವ್ರ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಒಂದು ಇಂಟ್ರೆಸ್ಟಿಂಗ್ ಮದುವೆ ಆಗೋದೇ ಬೇಕಾಗಿರುತ್ತಲ್ಲ, ಹಲವಾರು ಆಸ್ಪೆಕ್ಟ್ಸ್ ಇದೆ. ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗುವಂತ ಸಿನಿಮಾ ಅಂತ ಅಂದ್ಬಿಟ್ಟು ಧೈರ್ಯದಿಂದ ಮಾಡ್ತೇವೆ. ಲೈಕ್ ನಮ್ಗೆ ಯಾವತ್ತೂ ಡೌಟ್ ಇಲ್ಲ. ಶ್ರಾವಣಿ ಅವರಿಗೆ, ನಿಮಗೆ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಈ ಥರ ನಾರಾಯಣ್ ರೆಡ್ಡಿ ಥರ ಅಷ್ಟು ಪ್ಯೂರ್ ಆಗಿ ಅಷ್ಟೆಲ್ಲ ಕಷ್ಟಪಟ್ಟು ಲವ್ ಮಾಡಿದವ್ರು ಯಾರು ಇದ್ದಾರೆ? ಎಷ್ಟು ಜನ ಇದ್ದಾರೆ? ಇರ್ತಾರೆ ಆಬ್ವಿಯಸ್ಲಿ. ಯಾವಾಗೋ ಸರ್, ಅವಾಗ ಯಾವಾಗೋ ಇದ್ರು, ಇವಾಗ ಏಜ್ ಆಗೋಯ್ತು ಅಂತನಾ? ಈಗ ಏಜ್ ದಾಟಿ ಏಜ್ ಬಾರ್ ಆಗಿದೆ ಅಂತ ಅಂದ್ರೆ ಇವಾಗ ಎಲ್ಲರೂ ಸ್ವಲ್ಪ ರಿಯಲಿಸ್ಟಿಕ್ ಅಲ್ಲಿ ಇದಾರೆ ಅನ್ಸುತ್ತೆ ಸರ್. ಬಿಕಾಸ್ ಬೀಂಗ್ ಎನ್ 90s ಕಿಡ್, ಅವಾಗ ನಾವು ಕಾಲೇಜಲ್ಲಿ ಹೋದಾಗ ಫ್ಯೂಯಲ್ ಅವಾಗೆಲ್ಲ ಸ್ವಲ್ಪ ಇದು ಹುಚ್ಚಾಗಿ ಲೈಕ್ ಹಿಂದೆನೆ ಬೀಳೋದು, ಹುಡುಗಿ ಹತ್ರ ಮೆಸೇಜ್ ಮಾಡೋದು, ಹುಡುಗಿ ಒಪ್ಕೊಳೋರ್ಗು ಬಿಡದಿರ ಇರೋದು, ಎಲ್ಲಾ ಕಷ್ಟಗಳು ಹೇಳೋದು, ಹಂಗಿತ್ತೇನೋ. ಬಟ್ ಇವಾಗ ಎಲ್ಲಾರು ಸ್ವಲ್ಪ ಓಕೆ ಸೆಟ್ಲ್ ಆಗ್ಬೇಕು, ಒಳ್ಳೆ ಹುಡುಗಿ ಬಂದ್ರೆ ಸಾಕು, ಫ್ಯಾಮಿಲಿನೆಲ್ಲ ಚೆನ್ನಾಗಿ ನೋಡ್ಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೊಂಡು, ಅದಕ್ಕೆ ನಾನು ಆ ಮಾತು ಹೇಳಿದೆ. ಆ ಕ್ರೈಟೀರಿಯಾಗಳನ್ನು ನೀವು ಸ್ಯಾಟಿಸ್ಫೈ ಮಾಡಲ್ಲ ಅಂತನಾ ಅಥವಾ ಹೇಗೆ ನೀವು? ನಾನು ಒಳ್ಳೆ ಹುಡುಗಿ ಎಲ್ಲರೂ ಫ್ಯಾಮಿಲಿ ಆಗಿರೋದ್ರಿಂದ ಹೇಳ್ತಾ ಇಲ್ವಾ ನೀವು? ಯಾರಾದ್ರೂ ಇದ್ರೆ ಆ ತರ? ಹಂಗೇನಿಲ್ಲ, ಅಂದ್ರೆ ಇತ್ತು, ಇಲ್ದಿರಂಗ್ ಯಾವ ಸ್ಟೋರಿಗಳು ಯಾರಿಗೂ ಇರಲ್ಲ, ಇತ್ತು ಅಂತ ಸ್ಟೋರಿಗಳು. ಅಂದ್ರೆ ಹಿಂಗೆ ಹಿಂದೆ ಬಿದ್ದು ಹಿಂಗೆಲ್ಲ ಇತ್ತಾಗ್ಲಿ, ಇಷ್ಟು ಎಕ್ಸ್ಟ್ರೀಮ್ ಅಂತೂ ಇಲ್ಲ ಸರ್. ಅದೇ ಎಕ್ಸ್ಟ್ರೀಮ್ ಅಂತ ಹೇಳುವಾಗ ನನಗೆ ಒಂದು ಐಡಿಯಾ ಅಂದ್ರೆ ತಲೆಗೆ ಬರುತ್ತೆ ಏನಂತಂದ್ರೆ, ನೀವು ಹೇಳೋದಕ್ಕೆ ಅಷ್ಟೊಂದು ಟೈಮ್ ತಗೋತೀರಾ ಆಕ್ಚುಲಿ ಪ್ರೀತಿ ಆಗಿದೆ ಅಂತ. ಅಷ್ಟೊಂದು ಕಷ್ಟಪಡುವಂತಹ ಹುಡುಗರು ಬಹಳ ಕಡಿಮೆ ಇವಾಗ. ಎಲ್ಲ ಒಂದು ಮೆಸೇಜ್ ಅಲ್ಲಿ ಹೇಳ್ಬೋದು, ಇನ್ಸ್ಟಾಗ್ರಾಮ್ ಪಟ್ ಅಂತ ಇಮಿಡಿಯೇಟ್ ಆಗಿ ಅದು ವಾಪಸ್ ರೆಸ್ಪಾನ್ಸ್ ಬಂದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ, ಅಟ್ಲೀಸ್ಟ್ ಬೇರೆ ಇಲ್ಲ ಬೆಸ್ಟ್ ಅಟ್ಲೀಸ್ಟ್ ಇದು ರಿಸಲ್ಟ್ ಏನು ಅಂತ ಗೊತ್ತಾದ್ರೆ ಬೇರೆ ಹುಡುಗಿ ನೋಡ್ಕೊಳ್ಳೋಣ ಅನ್ನೋ ತರ ಇರ್ತಾರೆ. ಅಂದ್ರೆ ತುಂಬಾ ಟೈಮ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ಒಂದೇ ಹುಡುಗಿನ ಇಟ್ಕೊಂಡು ಡೈಲಿ ಬಸ್ ಹತ್ಕೊಂಡು ಹೋಗಿ ಅದೇ ಹುಡುಗಿನ ಫಾಲೋ ಮಾಡ್ಕೊಂಡು. ಬಟ್ ಅಂದ್ರೆ ನೋಡಿ, ಅಂತ ಲವ್ ಸ್ಟೋರಿ ನೋಡ್ಬೇಕು ಅಂದ್ರೆ ಪ್ಯೂರ್ ಲವ್ ಸ್ಟೋರಿ ಲವ್ ರೆಡ್ಡಿ ನೋಡ್ಬೇಕು. ಏನೋ ಕೇಳ್ತಾ ಇದ್ದಾರೆ ನೋಡಿ. ಬಟ್ ಅದೇ ಏನ್ ಅದು ರಿಯಲ್ ಲೈಫ್ ಅಲ್ಲಿ ನಡೆದಿರೋದ್ರಿಂದ ನಂಬಲೇಬೇಕಾಗತ್ತೆ, ಅದನ್ನ ಜನ ಸಖತ್ ಇಷ್ಟ ಪಡ್ತಾರೆ ಕೂಡ. ಬಟ್ ನಿಮಗೆ ಅಂದ್ರೆ ಈ ಕ್ಯಾರೆಕ್ಟರ್ಸ್ ಗಳನ್ನ ಪ್ಲೇ ಮಾಡುವಾಗ ಅಂದ್ರೆ ನಿಮ್ಮ ಮನಸ್ಥಿತಿಗಳು ಆಕ್ಚುಲಿ ಏನ್ ರಿಯಾಲಿಟಿಯಲ್ಲಿ ನೀವೇನು ಯೋಚನೆ ಮಾಡ್ತೀರಾ, ಜೊತೆ ಕ್ಯಾರೆಕ್ಟರ್ ಜೊತೆಗೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳುವಾಗ ಎಷ್ಟು ಡಿಫ್ರೆಂಟ್ ಅಂತ ಅನ್ನಿಸ್ತು ನಿಮಗೆ?
ನೀವು ಕೂಡ ರಿಯಲ್ ಲೈಫಲ್ಲಿ ಅಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ತೀರಾ ಕ್ಯಾರೆಕ್ಟರ್ಗಳಿಗೆ, ನೀವು ಮಾಡಿರುವಂತಹ ಪಾತ್ರಗಳಿಗೆ? ಈಗ ನಾರಾಯಣ ರೆಡ್ಡಿ ಅನ್ನೋ ಪಾತ್ರ ಏನಿದೆ ಸಿನಿಮಾದಲ್ಲಿ ಮಾಡಿರೋದು ಆಲ್ಮೋಸ್ಟ್ ಸೇಮ್ ನನ್ನದೇ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಪಾತ್ರ. ಅಂದ್ರೆ ವೆರಿ ಫ್ಯಾಮಿಲಿ ಗೈ, ಫ್ರೆಂಡ್ಸ್ ತುಂಬಾ ಇಷ್ಟಪಡ್ತಾನೆ. ಒಂದೇ ಹುಡುಗಿಯಿಂದ ಬೀಳ್ತೀರಾ? ಅದನ್ನ ಪ್ರೀತಿ ಬಗ್ಗೆ ಹೇಳ್ತಾ ಇಲ್ಲ, ಫ್ಯಾಮಿಲಿ ಬಗ್ಗೆ ಮಾತ್ರ. ಫ್ಯಾಮಿಲಿ ಬಗ್ಗೆ ಹೇಳ್ತಾ ಅವನು ಎಷ್ಟು ಜೋವಿಯಲ್ ಆಗಿರ್ತಾನೆ ಎಲ್ಲರ ಜೊತೆ, ಆತರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರೋದ್ರಿಂದ ನಂಗೆ ಅಷ್ಟೊಂದೇನು ಇದಾಗಿಲ್ಲ. ಅಂಡ್ ಹುಡುಗಿ ಬಗ್ಗೆ ಪ್ರೀತಿ ಬಗ್ಗೆ ಬಂದಾಗ ನನ್ಗ ಆ ಒಂದು ಆಯಾಮನೆ ಗೊತ್ತಿಲ್ಲ ನನ್ನ ನಿಜ ಜೀವನದಲ್ಲಿ. ಸೊ ಇದು ಸಿನಿಮಾಗೆ ಅಂತ ಬಂದಾಗ ಇವ್ರು ನೋಡಿದ್ರೆ ಟೈಮ್ ಆಗೋಯ್ತು ಅಂತ ಹೇಳ್ತಾರೆ, ನಿಮಗೆ ಆಯಾಮನೆ ಗೊತ್ತಿಲ್ಲ ಅಂತೀರಿ, ಇದು ಯಾವ ತರ ಇದು? ಟೈಮ್ ಆಗೋಯ್ತು ಅಂತ ನನ್ಗಲ್ಲ ಹೇಳಿದ್ದು, ಲವ್ಗೆ ಅದಕ್ಕೆ. ಸೊ ಅಂದ್ರೆ ನನ್ಗೆ ಗೊತ್ತಿಲ್ಲ ಸರ್, ನಾನು ಒಂದಷ್ಟು ಕ್ರಶ್ ಆಗಿದೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿಲ್ಲ, ಅದಕ್ಕೆ ಸಿನಿಮಾನೇ ಮಾಡಿಬಿಟ್ರಿ ಲವ್ ಸ್ಟೋರಿ. ಅಂದ್ರೆ ಲೈಕ್ ನಮ್ದು ಆಲ್ವೇಸ್ ನಮ್ ಮೊದಲನೇ ಪ್ರೀತಿ ಸಿನಿಮಾನೇ, ಸಿನಿಮಾ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ಅನ್ನೋದ್ರ ಮೇಲೆನೆ ಇತ್ತು. ಸೊ ಹಾಗಾಗಿ ಮೋರ್ ಫೋಕಸ್ಡ್ ಆನ್ ಸಿನಿಮಾ ಅದರ್ ದನ್ ಗರ್ಲ್ಸ್ ಅಂಡ್ ಆಲ್. ಬೇರೆ ಏನೋ ಅಷ್ಟೊಂದು ಡಿಸ್ಟರ್ಬೆನ್ಸಸ್ ಇರಲಿಲ್ಲ ನನಗೆ. ಸೊ ಮೇ ಬಿ ದಟ್ಸ್ ದಿ ರೀಸನ್ ಅಂತ ಹೇಳ್ಬೋದು. ಸಿನಿಮಾ ಅಲ್ಲಿ ನಾರಾಯಣ ರೆಡ್ಡಿ ಅನ್ನೋ ಕ್ಯಾರೆಕ್ಟರ್ ಒಂದು ಹುಡುಗಿನ ಯಾವ ರೇಂಜ್ ಪ್ರೀತಿ ಮಾಡುತ್ತೆ ಅನ್ನೋ ಒಂದು ಸೆಗ್ಮೆಂಟ್ಸ್ ಏನಿದೆ, ಆ ಎಲಿಮೆಂಟ್ಸ್, ಆ ಎಲಿಮೆಂಟ್ಸ್ ನಮಗೆ ಡೈರೆಕ್ಟರ್ ಕತೆ ಹೇಳಿದಾಗ, ಅಂದ್ರೆ ನಾವು ಅನ್ಕೊಂಡಾಗ ಬೇಸಿಕಲಿ ಆ ಹುಡುಗ ಏನೇನ್ ಮಾಡಿದಾನೆ ಅಂತ ಅನ್ಕೊಂಡಾಗ ಆ ಪಾತ್ರನ ಅರ್ಥ ಮಾಡ್ಕೊಂಡು ಅದು ಮಾಡೋ ಒಂದು ರೀತಿಲಿ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಯಾ, ಕರೆಕ್ಟ್. ಅದೇ ನಿಮಗೆ ನಾನು ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಯಾಕೆ ಪ್ರಶ್ನೆ ಕೇಳಿದೆ ಅಂತಂದರೆ, ಇನ್ಫ್ಯಾಕ್ಟ್ ನೀವೇನು ಪಾತ್ರ ಪೋಷಣೆ ಮಾಡಿದ್ದೀರಾ, ನಮಗೆ ವಿನಯ್ ತಾಂಡಿ ಬರುವಾಯ ಫಾರ್ ಎಕ್ಸಾಂಪಲ್ ತ್ರಿಷಾ ಅವ್ರ ಕ್ಯಾರೆಕ್ಟರು ಅದೇ ಥರನೇ ಇಷ್ಟ ಇರುತ್ತೆ ಅವ್ರಿಗೆ, ಬಟ್ ಯಾವುದೋ ಕಾರಣಕ್ಕೆ ಅವ್ರು ಒಪ್ಕೊಂಡಿರಲ್ಲ, ಅದನ್ನು ಕ್ರ್ಯಾಕ್ ಮಾಡೋದೇ ಕೆಲಸ ಪಾಪ ಹೀರೋಗೆ, ಇಡೀ ಸಿನಿಮಾ ಆ ಥರದ್ದೇ ಇರುತ್ತೆ. ಅಂದರೆ ನಿಮಗೆ ಅಂದರೆ ಇವತ್ತಿನ ಕಾಲಘಟ್ಟದ ಹುಡುಗಿಯಾಗಿ ನೀವು ಯೋಚನೆ ಮಾಡುವಾಗ ಹೆಂಗೆ ಕನೆಕ್ಟ್ ಮಾಡ್ಕೋತೀರಾ ನಿಮ್ಮ ಪಾತ್ರಕ್ಕೆ, ನೀವು ಮಾಡಿರೋ ಪಾತ್ರಕ್ಕೆ ಅಂತ? ನಮ್ ಮಾಡಿರೋ ಪಾತ್ರ ಲೈಕ್ ಇವಾಗ ಈ ಕಾಲದಲ್ಲಿರೋ ಮೇ ಬಿ ಮಿಡಲ್ ಕ್ಲಾಸ್ ಹುಡುಗಿಗೆ ಅದಕ್ಕೆಲ್ಲಾನು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಸರ್. ಯಾವ್ದೇ ಹುಡುಗಿ ಆಗ್ಲಿ, ನಾನಾಗ್ಲಿ ಯಾವ್ದೇ ಹುಡುಗಿ ಆದ್ರು ಆ ಹುಡುಗಿ ಕ್ಯಾರೆಕ್ಟರ್ಗೆ ತುಂಬಾ ಕನೆಕ್ಟ್ ಆಗ್ತೀವಿ. ಮೇಬ ಈ ಜೆನ್ಸಿ ಕಿಡ್ಸ್ಗೆ ಇವ್ರಿಗೆಲ್ಲಾನು ಅರ್ಥ ಆಗಲ್ವೇನೋ, 90s ಕಿಡ್ಸ್ಗೆ, ಒಂದು ಹಳ್ಳಿ ಬೆಳೆದಿರೋ ಒಂದು ಹುಡುಗಿಗೆ, ಒಂದು ಮಿಡಲ್ ಕ್ಲಾಸ್ ಹುಡುಗಿಗೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಇದು ಕ್ಯಾರೆಕ್ಟರ್. ಓಕೆ, ಓ ಹಿಂಗೆ ಬಿಹೇವ್ ಮಾಡುತ್ತೆ, ಬಿಕಾಸ್ ಅವರೆಲ್ಲ ನೋಡಿರ್ತಾರಲ್ವಾ, ಅವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಹಂಗಾಗಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಮೇ ಬಿ ಇವಾಗ ಇಲ್ಲಿ ಸಿಟಿಯಲ್ಲಿ ಬೆಳೆದಿರೋರ್ಗೆ, ಸ್ವಲ್ಪ ರಿಚ್ ಲೈಫ್ ಇರೋರ್ಗೆ, ಅವ್ರಿಗೆಲ್ಲ ಮೇ ಬಿ ಕನೆಕ್ಟ್ ಆಗಲ್ವೇನೋ ಆ ಕ್ಯಾರೆಕ್ಟರ್ಗೆ, ಬಟ್ ನಮ್ಗೆಲ್ಲರಿಗೂ ಸ್ವಲ್ಪ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಹಂಗಿರುತ್ತೆ ಕ್ಯಾರೆಕ್ಟರ್. ಇನ್ನು ಕನ್ನಡಿಗರಿಗೆ ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಆ್ಯಕ್ಚುಲಿ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋ ಪಾಯಿಂಟ್ಸ್ ಅಂತಂದರೆ 2 ಪಾಯಿಂಟ್ ಇದೆ. ಒಂದು ಹೊಂಬಾಳೆ ಸಿನಿಮಾಸ್, ಆ್ಯಕ್ಚುಲಿ ಅವರು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇನ್ನೊಂದು ದುನಿಯಾ ವಿಜಯ್ ಸರ್, ಅಂದರೆ ಪ್ರೆಸ್ ಮೀಟಲ್ಲಿ ಬಹಳ ಖುಷಿಯಿಂದ ಎಲ್ಲ ಪಾತ್ರಗಳನ್ನು ಮೇಲ್ಕರಿಸಿ ಎಲ್ರ ಬಗ್ಗೆನೂ ಪ್ರಶಂಸೆ ವ್ಯಕ್ತಪಡಿಸಿ, ಅಂದರೆ ಈಸ್ ಲೈಕ್ ಲಿಟ್ರಲಿ ಅವರು ವಾಪಸ್ ರಿಮೈಂಡ್ ಮಾಡ್ಕೋತಿದ್ದಾರೆ ಯಾವ್ಯಾವ ಪಾತ್ರ ಹೆಂಗೆ ಆ್ಯಕ್ಟ್ ಮಾಡಿದ್ದು ಆ ಥರದ್ದೆಲ್ಲ. ಹೌದು. ಸೊ ಅದು ನೋಡುವಾಗ ಓಕೆ ಸಮಥಿಂಗ್ ಏನೋ ಇರ್ಬೋದಾದ್ರೆ ಈ ಸಿನಿಮಾದಲ್ಲಿ ಅಂತ ನೋಡಿದವ್ರಿಗೆ ಅನಿಸುತ್ತೆ, ಕನ್ನಡದವ್ರಿಗೆ. ಅಗೇನ್ ನೀವು ಕನ್ನಡ ಅಂತ ಬರುವಾಗ ಚಿಕ್ಕಬಳ್ಳಾಪುರ ಸೈಡ್ ಯೂಸ್ ಮಾಡುವಂತಹ ಭಾಷೆ ಯೂಸ್ ಮಾಡಿದ್ದೀರಾ. ನಿಮ್ಮ ಮನೆಗಳಲ್ಲೂ ಅದೇ ಭಾಷೆ ಮಾತಾಡೋದ ನೀವು ಹೇಗೆ ಅಂತ? ತೆಲುಗು ಅಂಡ್ ಈಗ ನಮ್ಮ ಮನೆಯಲ್ಲಿ ಅಮ್ಮ ತೆಲುಗು ಮಾತಾಡ್ತಾರೆ, ನಾವು ಮಾತಾಡೋದೆಲ್ಲ ಲೈಕ್ ಮನೇಲಿ ಮಾತಾಡೋದು ತೆಲುಗು. ಆಚೆ ಕಡೆ ಬಂದಾಗ ಸ್ಕೂಲಲ್ಲಿ ಆಗ್ಬೋದು, ಬೇರೆ ಎಲ್ಲ ಮಾತಾಡೋದು ಕನ್ನಡ. ಸೊ ಹಾಗಾಗಿ ಈ ಕನ್ನಡ ಏನಿದೆ, ನಮ್ಮೂರು ಗೌರಿಬಿದನೂರ್ ಹತ್ರ ಮೇಳಿ ಅನ್ನೋ ಒಂದು ಗ್ರಾಮ, ಅಲ್ಲಿ ಪ್ರಾಬಬ್ಲಿ ತೆಲುಗು ಮಾತಾಡ್ತಾರೆ. ನಾವು ಗೌರಿಬಿದನೂರಿಂದ ಸ್ವಲ್ಪ ಈ ಕಡೆ ಬರ್ತಾ ಬರ್ತಾ ಈ ಭಾಷೆ ಯೂಸ್ ಮಾಡ್ತೀವಿ. ಏನೋ ನಮ್ಮ ಕಾಗಳು ಜಾಸ್ತಿ, ಪ್ರೀತಿಗಳು, ವಿಷಯಗಳು, ಈ ತರ ಒಂದು. ಸೊ ಚಿಕ್ಕಬಳ್ಳಾಪುರ, ಕೋಲಾರ, ಹೊಸಕೋಟೆ, ಚಿಂತಾಮಣಿ, ಈ ಒಂದು ಭಾಗದಲ್ಲಿ ಯೂಸ್ ಮಾಡುವಂತ ಗ್ರಾಮೀಣ ಸೊಗಡಿನ ಕನ್ನಡ ಏನಿದೆ ಅದು ತುಂಬಾ ಚೆನ್ನಾಗಿ ಮಾಡಿದೀವಿ. ನಾವು ನೋಡಿದೀವಿ, ಈಗ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಇದಾರಲ್ಲ, ನೆಂಟರೆಲ್ಲ ಅದೇ ತರ ಮಾತಾಡೋದು. ಹಾಗಾಗಿ ಇಟ್ಸ್ ನಾಟ್ ಏಲಿಯನ್ ಫಾರ್ ಅಸ್. ನಾವು ಮಾತಾಡುವಂತ ಭಾಷೆ ತುಂಬಾ ತುಂಬಾ ಚೆನ್ನಾಗಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡಿಗರು ತುಂಬಾ 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 ಇಷ್ಟ ಪಡುವಂತ ಒಂದು ಭಾಷೆ ಆಗುತ್ತೆ ಅದು. ಕರೆಕ್ಟ್. ಡೈಲೆಕ್ಟ್. ಯಾಕೆ ಮದನ್ ಸರ್, ಹೊಂಬಾಳೆ ಫಿಲಮ್ಸ್ನವ್ರಿಗೆ ಹೆಂಗ್ ಪಿಚ್ ಮಾಡಿದ್ರಿ ಡಿಸ್ಟ್ರಿಬ್ಯೂಷನ್ಗೆ ಈ ಸಿನಿಮಾನ? ಅವ್ರಿಗೆ ಏನು ಇಷ್ಟ ಆಯ್ತು? ತೆಲುಗಲ್ಲಿ ನಾವು ಮೈತ್ರಿ ಮೂವಿ ಮೇಕರ್ಸ್ ಕಡೆಯಿಂದ ಹೋಗಿದ್ದು, ಅವ್ರಿಗೆ ಇಷ್ಟ ಆಗಿಬಿಟ್ಟು ಇದನ್ನು ನೀವು ಕರ್ನಾಟಕದಲ್ಲಿ ಬೇರೆ ಯಾರ ಹತ್ರನೂ ಹೋಗಬೇಡಿ, ಹೊಂಬಾಳೆಯವ್ರ ಹತ್ರನೂ ಮಾಡಿಸಿ ಚೆನ್ನಾಗಿ ರೀಚ್ ಆಗುತ್ತೆ ಅಂದರು. ಹೊಂಬಾಳೆಯವ್ರು ನೋಡಿದ ತಕ್ಷಣ ಅಕ್ಸೆಪ್ಟ್ ಮಾಡಿದ್ರು, ಈ ಸಿನಿಮಾ ನಾವು ಮಾಡ್ತೀವಿ ಅಂತ. ಹಂಗೆ ನಮ್ಗೆ ಕನೆಕ್ಟಿವಿಟಿ ಸಿಕ್ತು. ಮೈತ್ರಿ ಮೂವಿ ಮೇಕರ್ಸ್ ಅಂಡ್ ಹೊಂಬಾಳೆ
ಎರಡು ಚಾನಲ್. ಅಂದ್ರೆ ಅವ್ರು ನೋಡಿದ್ರಲ್ಲ ಸಿನಿಮಾ ಅವ್ರು ನೋಡಾದ್ಮೇಲೆ ಅವರು ಅಲ್ಲಿ ಕರ್ನಾಟಕದಲ್ಲಿ ನಡೆಯುವಂತ ಕತೆ ಅಲ್ವಾ ಅದು. ಕನ್ನಡ ಬೋರ್ಡ್ಸ್ ಇತ್ತು, ಎಲ್ಲ ಕನ್ನಡದ ನಟರಿದ್ರು, ಬಸ್ಸಸ್ ಬಸ್ಸಸ್ ಎಲ್ಲ ಇರ್ಬೋದು. ಅವರು ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಹೇಳಿದ್ರು, ಸರ್ ಇದು ಹೊಸ ಹುಡುಗರು ಮಾಡಿದಾರೆ, ಎಲ್ಲ ನಿಮ್ಮ ಒಂದು ಹುಡುಗರು ಮಾಡಿರೋಂಥ ಸಿನಿಮಾ, ಅಲ್ಲಿನ ನಟರು, ಅಲ್ಲಿ ನಡೆಯುವಂತ ಕತೆ ತುಂಬಾ ಇವನ್ ನಮ್ ತೆಲುಗುಲಿ ತುಂಬಾ ಚೆನ್ನಾಗಿ ಅನಿಸ್ತಿದೆ ನಮ್ಗೆ, ತುಂಬಾ ಭಿನ್ನವಾಗಿದೆ, ವಿಭಿನ್ನವಾಗಿದೆ ಭಾಷೆ ಎಲ್ಲ. ಇವನ್ ಕನ್ನಡದಲ್ಲೂ ಮಾಡಿದ್ರೆ ನೀವು ಒಂದ್ಸರಿ ನೋಡಿ ಸರ್ ಈ ಸಿನಿಮಾನ ಅಂತ ಸಜೆಸ್ಟ್ ಮಾಡಿದ್ರು. ಇವ್ರು ನೋಡಿದಾಗ ಹೊಸಬರು ತುಂಬಾ ಚೆನ್ನಾಗಿ ಮಾಡಿದೀರಾ, ಕ್ರಾಫ್ಟ್ ವೈಸ್ ಎಲ್ಲ ತುಂಬಾ ನೀಟಾಗಿ ಮಾಡಿದೀರಾ, ಒಳ್ಳೆ ಸಿನಿಮಾ ಇದು, ಖಂಡಿತ ನಮ್ಮ ಒಂದು ಸಪೋರ್ಟ್ ನಿಮ್ಗೆ ಇರುತ್ತೆ ಅಂತ ಅಂದ್ಬಿಟ್ಟು ವಿತರಣೆ ಮಾಡ್ತಿದ್ದಾರೆ ಈಗ. ಕರೆಕ್ಟ್. ಅಜಯ್ ಅವ್ರೆ, ನೀವು ಹೇಳಿದ್ರಿ ಅಂದ್ರೆ ಸಿನಿಮಾನೇ ನನ್ನ ಮೊದಲ ಪ್ರೀತಿ, ಅದ್ರ ಬಗ್ಗೆನೇ ಫೋಕಸ್ ಇತ್ತು ಅಂತೆಲ್ಲ. ಮತ್ತೆ ಕೆಲವೊಂದಷ್ಟು ಬೇರೆ ಬೇರೆ ಫಿಲಮ್ಸ್ ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ರಿ ನೀವು. ಇದು ಫುಲ್ ಫ್ಲೆಜ್ಡ್ ಅಲ್ಲ, ಶಾರ್ಟ್ ಫಿಲಮ್ಸ್ ಮಾಡಿದ್ರಿ. ಕರೆಕ್ಟ್, ಶಾರ್ಟ್ ಫಿಲಮ್ಸ್ ಮಾಡಿದ್ರಿ. ಇದು ಫುಲ್ ಫ್ಲೆಜ್ಡ್ ಲೀಡ್. ಓಕೆ, ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳಿ. ಅಂದ್ರೆ ನೀವು ಸಿನಿಮಾ ಮಾಡಬೇಕು ಅಂತಾನೆ ಇಂಟ್ರೆಸ್ಟ್ ಇಂದ ನೀವು ಈ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಒಪ್ಕೊಂಡಿದ್ದ ಅಥವಾ ಹೇಗೆ ಅಂತ? ಸರ್ ಇವರು ನನಗೆ ಫ್ರೆಂಡ್ಸ್, Okay. ಹೀರೋ ಆಗ್ಲಿ ಡೈರೆಕ್ಟರ್ ಆಗ್ಲಿ, ಅವ್ರು 10 years ಇಂದ ಗೊತ್ತು ನಂಗೆ. ಸೊ ಅವ್ರು ಮೂವಿ ಮಾಡ್ತಿದ್ದಾರೆ ಅಂದಿದ ತಕ್ಷಣ ನಂಗೆ ಲೈಕ್ ಆಡಿಷನ್ಗೆ ಕರೆದ್ರು. ಆ ಪಾರ್ಟ್ ನೀವು ಕರೆಕ್ಟಾಗಿ ಸೆಟ್ ಆಗ್ತೀರಾ ಅಂತ. ಸೊ ನಮ್ಮ ಫ್ರೆಂಡ್ಸೇ ಮಾಡ್ತಿದಾರಲ್ವಾ, ಇಷ್ಟು ಚೆನ್ನಾಗಿರೋ ಸ್ಟೋರಿ, ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಇರೋ ಸ್ಟೋರಿ ನನ್ಗೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಮೂವಿ ಸರ್, ನಾನು ಅದು ಏನು ಮಾಡಿಲ್ಲ ಮುಂಚೆ, ಏನು ಶಾರ್ಟ್ ಫಿಲಮ್ಸ್ ಆತರ ಏನಿಲ್ಲ, ಆಕ್ಟಿಂಗ್ ಸ್ಕೂಲ್ ಆತರ ಜಸ್ಟ್ ಔಟ್ ಆಫ್ ಫ್ರೆಂಡ್ಶಿಪ್ ಅಷ್ಟೇ ಸರ್. ಹುಡುಗಿರ್ ಬೈ ಬರ್ತ್ ಅಲ್ವಾ? ಕರೆಕ್ಟ್, 100%. ಜೊತೆಗೆ ಫ್ರೆಂಡ್ಸ್ ಆಗಿರೋದ್ರಿಂದ ಏನು ಕೊಡ್ಬೇಕು ಅಂತಾನೂ ಇಲ್ಲ, ಪೇಮೆಂಟ್ ಎಲ್ಲ ಈಸಿಯಾಗಿ ವರ್ಕ್ ಮಾಡಿರ್ತಾರೆ. ಅದಕ್ಕೋಸ್ಕರ ಪೇಮೆಂಟ್ ಕೊಡ್ಬೇಕಾಗಿಲ್ಲ ಅನ್ನೋದಕ್ಕಿಂತ ನಮಗೆ ಫ್ರೆಂಡ್ಸ್ ಆಗಿರೋದು ಮುಂಚೆಯಿಂದ ಗೊತ್ತಿರೋದ್ರಿಂದ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಡೇಟ್ಸ್ ವೈಸ್ ಆಗ್ಬೋದು, ಯಾಕಂದ್ರೆ ನಾವು ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಹೋಗಿ ಶೂಟ್ ಮಾಡಿರೋಂಥ ಒಂದು ಹಳ್ಳಿಲೆಲ್ಲ. ಸೊ ಹಾಗಾಗಿ ನಮ್ಗೆ ಅಷ್ಟೊಂದೇನು ತೊಂದರೆ ಆಗಿಲ್ಲ ಹೀರೋಯಿನ್ ಕಡೆಯಿಂದ. ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಇದ್ದು ದಟ್ ಆ ವಿಷಯದಲ್ಲಿ ನಿಜವಾಗ್ಲೂ ಹೈಲಿ ಅಪ್ರಿಷಿಯಬಲ್ ಅಂಡ್ ವಿ ಆರ್ ಥ್ಯಾಂಕ್ಫುಲ್ ಟು ಹರ್. ಇದ್ರ ನಂತರ ಈಗ ಬಂದಿದ್ಯಾ ಆಫರ್ಸ್ ಎಲ್ಲ ನಿಮ್ಗೆ? ಈಗ ಬಂದಿದೆ ಸರ್, ಮೂವಿ ರಿಲೀಸ್ ಆದ್ಮೇಲೆ ನೋಡೋಣ ಅಂತ ಇದೆ. ಓಕೆ, ಇಲ್ಲಿ ತೆಲುಗಿಂದ ಬರ್ತಾ ಇದೆಯಾ? ತೆಲುಗುಯಿಂದ ಬಂದಿದೆ, ಬಿಕಾಸ್ ನಮ್ದ್ರಲ್ಲಿ ಇಲ್ಲಿನ ರಿಲೀಸ್ ಆಗಿಲ್ಲ ಅಲ್ವಾ. ವಿ ಆರ್ ಹೋಪಿಂಗ್ ಇಲ್ಲೂ. ಸೊ ಈ ಸಿನಿಮಾಗಿಂತ ಮೊದಲು ಆದ್ರೆ ನೀವು ಏನ್ ಮಾಡ್ತಾ ಇದ್ರಿ? ಸರ್ ಸಾಫ್ಟ್ವೇರ್ ಮಾಡ್ತಾ ಇದ್ರಿ, ಕೆಲಸದಲ್ಲಿ ಇದ್ದೀರಾ ಈಗಲೂ ಕೂಡ? ಓಕೆ, ರಜೆ ತಗೊಂಡು ಬಂದಿದ್ದಾರೆ ಇಂಟರ್ವ್ಯೂಗೆ. ಹಂಗೆ ಅಂದ್ರೆ ತುಂಬಾ ದೊಡ್ಡ ವಿಷಯ ಸರ್. ಅಂದ್ರೆ ಮಾಡ್ತಾ ಅದು ಬಿಡದಿರಾ ಇದು ಕೂಡ ಮಾಡೋದು ಅನ್ನೋದು ವೆರಿ ನೈಸ್. ಒಂದು 3 months ಆಫ್ ತಗೊಂಡು ಸಿಕ್ಕಿತ್ತು, ರಜೆ ರಜಾ ಹಾಕ್ಬಿಟ್ಟು ಏನು ಅದು ಇದೇ ರೀಸನ್ ಕೊಟ್ಟಿದ್ರೆ? ಇಲ್ಲ ಸರ್, ಅಲ್ಲಿ ಬಿಟ್ಬಿಟ್ಟು ನಾನು ಇದನ್ನ ಮಾಡಿ ಮತ್ತೆ ಕಂಪನಿ ಹಾಗೆ. ನೈಸ್. ಮತ್ತಿನ್ನು ಕನ್ನಡಕ್ಕೆ ಬರೋದಾದ್ರೆ ಹಾಡುಗಳನ್ನ ಲೈಕ್ ವರದರಾಜ್ ಚಿಕ್ಕಬಳ್ಳಾಪುರ ಅವರು ಬರೆದಿದ್ದಾರೆ. ಹಿಂಗೆ ತೆಲುಗಲ್ಲಿ ಹೆಂಗ್ ಸೌಂಡ್ ಆಗ್ತಿದೆ ಆಲ್ಮೋಸ್ಟ್ ಅದೇ ತರಾನೇ, ಆಲ್ಮೋಸ್ಟ್ ರಿಲೇಟಿವ್ಲಿ ಈಕ್ವಲ್, ಅಂದ್ರೆ ಸೇಮ್ ಅರ್ಥ ಬರೋ ತರಾನೇ ಅವ್ರು ಬರೀತಾರೆ. ಆಲ್ಮೋಸ್ಟ್ ಅವರು ವೆಲ್ ವರ್ಸ್ಡ್ ಹೀಸ್. ಸೊ ಹಾಡುಗಳ ರಿಸೆಪ್ಷನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸಾಹಿತ್ಯ ಏನ್ ಮಾಡಿದ್ದಾರೆ ನಮ್ಮ ವರದರಾಜ್ ಚಿಕ್ಕಬಳ್ಳಾಪುರ ಸರ್ ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ನೀವು ಕೇಳಿದ್ರೆ ಮೊದಲನೇ ಬಾರಿ ಕನ್ನಡದ ಆಡಿಯನ್ಸ್ ಏನಾದ್ರು ಕೇಳಿದ್ರೆ ತೆಲುಗು ಸಾಂಗ್ಸ್ ಇಷ್ಟ ಆಗೋದಿಲ್ಲ. ತೆಲುಗಲ್ಲಿರೋದು ಕನ್ನಡದ ಆಡಿಯನ್ಸ್, ಕನ್ನಡದ ಪ್ರೇಕ್ಷಕರು ಕನ್ನಡ ಸಾಂಗ್ಸ್ ಕೇಳ್ಬಿಟ್ಟು ತೆಲುಗು ಸಾಂಗ್ಸ್ ಕೇಳಿದ್ರೆ ತೆಲುಗು ಇಷ್ಟ ಆಗೋದಿಲ್ಲ. ಅಷ್ಟು ಸಾಕಾಗಿದೆ ಇಲ್ಲ ಕನ್ನಡದಲ್ಲಿ, ಇದರಲ್ಲೇ ಸೂಪರ್ ಆಗಿದೆ ಸಾಹಿತ್ಯ ಅನ್ನೋ ಒಂದು ಖಂಡಿತ ಅನ್ಸುತ್ತೆ. ಅಂಡ್ ನಮ್ಮ ಸಾಂಗ್ಸ್ ವಿಜಯ್ ಪ್ರಕಾಶ್ ಸರ್ ಒಂದು ಹಾಡಿದ್ದಾರೆ, ವಾಸುಕಿ ವೆಬರ್ ಒಂದು ಹಾಡಿದ್ದಾರೆ, ಸುನಿಧಿ ಗಣೇಶ್ ಅವ್ರ ಒಂದು ಹಾಡು ಹಾಡಿದ್ದಾರೆ, ಹರಿಚರಣ್ ಅವ್ರು ಹಾಡಿದ್ದಾರೆ. ನಮ್ ಅತಿಶಯೋಕ್ತಿ ಅಲ್ಲ, ನಮ್ದು ಬೆಸ್ಟ್ ಆಲ್ಬಮ್ ಆಫ್ ದಿ ಇಯರ್ ಅಂತ ಹೇಳ್ಬೋದು. ತೆಲುಗಲ್ಲ ಆಲ್ರೆಡಿ ಹಿಟ್ ಆಗಿದೆ, ಹಿಟ್ ಆಗುವ ಹಂತದಲ್ಲಿ ಇದೆ, ಈಗ ಸದ್ಯಕ್ಕೆ ರೀಚ್ ಆಗ್ಬೇಕು. ನಾವು ಸೋನಿ ಸೌತ್ ಅಲ್ಲಿ ಇದೆ ಸಾಂಗ್ಸ್, ನಮ್ಮ ಕನ್ನಡದ ಪ್ರೇಕ್ಷಕರ ಅಷ್ಟೊಂದು ಇದಿಲ್ಲ ಅದರಲ್ಲಿ. ಸೊ ಹಾಗಾಗಿ ಅದೊಂದು ಸ್ವಲ್ಪ ದೂರ ಮಾಡೋದು ನಮ್ಮ ಕನ್ನಡ ಪ್ರೇಕ್ಷಕರ ಒಂದು ಇದಿದೆ. ಬಟ್ ವಿ ಆರ್ ಟ್ರೈಂಗ್, ನಮ್ಮ ಚಾನಲ್ಸ್ ಎಲ್ಲ ಆಗ್ಬೋದು, ಎಲ್ಲ ಕಡೆ ಒಂದಷ್ಟು ಪ್ರಮೋಟ್ ಮಾಡೋ ಸಾಂಗ್ಸ್ ಅಂತ ದಯವಿಟ್ಟು ಒಳ್ಳೆ ಸಾಂಗ್ಸ್. ಈಗ ತೆಲುಗಲ್ಲಿ ಪ್ರಭಾಸ್ ಅವರು, ಸುಕುಮಾರ್ ಅವರೆಲ್ಲ ಟ್ವೀಟ್ ಮಾಡಿದ್ರು. ಅಂದ್ರೆ ನೀವೀಗ ಇಡೀ ಫ್ಯಾಮಿಲಿಯವರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಸಿನಿಮಾ ಮಾಡಿರೋದು ಆಕ್ಚುಲಿ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ. ಅಂದ್ರೆ ಯಾವ್ಯಾವ ರೀತಿ ನೀವು ಪ್ರಯತ್ನ ಮಾಡಿದ್ರಿ? ಜೊತೆಗೆ ಹೊಸಬ್ರು ಬೇರೆ ಎಲ್ಲರೂ ಕೂಡ, ಹೆಂಗೆ ನೀವು ಯೋಚನೆ ಮಾಡ್ಕೊಂಡ್ರಿ ಇದನ್ನ ಜನರಿಗೆ ತಲುಪಿಸ್ಬೋದು ಅಂತ? ಹೆಂಗೆಲ್ಲ ಪ್ಲಾನ್ ಮಾಡಿದ್ರಿ ಅಂತ? ಸರಿ, ಮೊದಲನೇ ಪ್ರಾಬ್ಲಮ್ ಬರೋದೇ ನಾವು ಹೊಸಬ್ರಿಗೆ ಅಲ್ಲೇ ಇಲ್ಲಾಗ್ಬೋದು ಅಲ್ಲಾಗ್ಬೋದು. ನಮ್ಗೆ ಒಂದು ಡೇಟ್, ಯಾವ ಡೇಟ್ ರಿಲೀಸ್ ಡೇಟ್ ಅನ್ನೋದು ತುಂಬಾ ಸಮಸ್ಯೆ. ಯಾಕೆ ಅಂತ ಹೇಳಿದ್ರೆ ಹಲವಾರು ಸಿನಿಮಾಗಳು ಬರ್ತಾ ಇರುತ್ತೆ ಎವ್ರಿ ವೀಕ್. ಈಗ ನಾವು November 8ಕ್ಕೆ ಅಂತ ಅನ್ಕೊಂಡಿದ್ದು, 2 ಕಡೆ ಮಾಡ್ಕೊಡ್ಬೋದು ಅಂತ, 1 ವಾರ ಸಿಕ್ಕಿದ್ರೆ ಸಾಕು ಅಂತ.
ಬಟ್ ಅಲ್ಲಿ ಒಂದು 31ಕ್ಕೆ ಒಂದಷ್ಟು ಸಿನಿಮಾಗಳು ಬಂದ್ ಬೀಳುತ್ತೆ. 14ಕ್ಕೆ ಮಟ್ಕ ಮತ್ತೆ ಕಂಗ್ವಾ ಬಂದ್ ಬೀಳುತ್ತೆ. ಸರ್ 22ಕ್ಕೆ ಹೋಗೋಣ ಅನ್ಕೊಂಡ್ರೆ 22ಕ್ಕೆ ಮತ್ತೆ ಮೆಕ್ಯಾನಿಕ್ ರಾಕಿ ಒಂದೊಂದು ಸಿನಿಮಾ ಬರುತ್ತೆ. ಇಲ್ಲಿ ನಮ್ದು 15ಕ್ಕೆ ಬೈರತಿರಣಗಲ್ ಸಿನಿಮಾ ಇತ್ತು, 31ಕ್ಕೆ ಭಗೀರ ಸಿನಿಮಾ ಇತ್ತು. ಆಬ್ವಿಯಸ್ಲಿ ಅವ್ರ ಜೊತೆ ನಾವು ಬರೋದು ಅಷ್ಟೊಂದು ಸೂಕ್ತ ಅಲ್ಲ. ಸೊ ಹಾಗಾಗಿ ಮುಂಚೆನೆ ಬಂದ್ಬೇಡ ಅಲ್ಲಿ ಇದು ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬರೋಣ ಅಂತ ಒಂದು ಉದ್ದೇಶದಲ್ಲಿ ಮಾಡಿದ್ದು. ಈಗ ಏನಂತ ಹೇಳಿದ್ರೆ ಇಷ್ಟು ಡೇಟ್ಸ್ ಇಶ್ಯೂ ಇದೆಯಲ್ಲ, ತುಂಬಾ ತಲೆನೋವು ಸರ್ ಇದು. ಎಲ್ಲಿ ಮಾಡ್ಬೇಕು, ಒಂದು ಕಾಮನ್ ಡೇಟ್ ಅನ್ನೋದು ಸಿಗೋದಿಲ್ಲ. ಅದ್ರ ಜೊತೆಗೆ ಸಿನಿಮಾನ ತಲುಪಿಸೋದು ಅಷ್ಟು ಈಸಿ ಅಲ್ಲ. ಈಗ ಏನೋ ಹೊಸಬ್ರು ಸಿನಿಮಾ ಅಂತ ಸ್ಟಾರ್ ಲೈಕ್ ಫೇಸ್ ವ್ಯಾಲ್ಯೂ ಇದ್ರೆ ಅದು ಬೇರೆ ತರ. ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಒಂದಷ್ಟು ಪ್ರೀಮಿಯರ್ಸ್ ಹಾಕಿದ್ವಿ. ಕಿರಣ್ ಅಬ್ಬವರಂ ಅಂತ ನನ್ನ ಫ್ರೆಂಡ್, ಅವನು ಒಂದಷ್ಟು ಜಾಗದಲ್ಲಿ ಫ್ರೀ ಪ್ರೀಮಿಯರ್ಸ್ ಹಾಕ್ತಾ ಒಂದಷ್ಟು ಹಲವಾರು ಪ್ರಯತ್ನಗಳು ನಡೆದ್ವು. ಅದಾದ್ಮೇಲೆ ಒಂದು ಇವೆಂಟ್ ಇಟ್ವಿ. ಇವ್ರದೇ ಐಡಿಯಾ ಅದು, ಬ್ಲಾಕ್ ಬಸ್ಟರ್ ಬಟ್ ಫೇಲ್ಯೂರ್ ಮೀಟ್ ಅಂತ. ಏನಕ್ಕೆ ಬ್ಲಾಕ್ ಬಸ್ಟರ್? ಅಲ್ಲಲ್ಲ, ಅಂದ್ರೆ ಸಿನಿಮಾ ನೋಡಿರೋ ಪ್ರೇಕ್ಷಕರೆಲ್ಲ ತುಂಬಾ ಚೆನ್ನಾಗಿದೆ ಅಂತಂದ, ಅದ್ಭುತವಾಗಿದೆ ಅಂತ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಬಟ್ ಜನರಿಗೆ ರೀಚ್ ಆಗೋದು ತುಂಬಾ ಕಷ್ಟ. ಹೇಗೆ ಏನ್ ಮಾಡಿದ್ರೆ ರೀಚ್ ಆಗ್ತೀವಿ? ಬಿಕಾಸ್ ನಾವೇ ಅಂತಲ್ಲ, ಹೊಸಬರು ಮಾಡೋ ಎಲ್ಲಾ ಸಿನಿಮಾಗಳು ಇದೇ ಪರಿಸ್ಥಿತಿ. ಹೇಗ್ ಮಾಡೋದು ಅಂತ ನಾವು ಅದು ಇಟ್ಟಾದ್ಮೇಲೆ ಆ ಒಂದು ಪ್ರೆಸ್ ಮೀಟ್ ಇಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ 10 ಗಂಟೆಗೆ ಪ್ರಭಾಸ್ ಸರ್ ಟ್ವೀಟ್ ಮಾಡಿದ್ರು, ಹಿಯರಿಂಗ್ ಸಮ್ ಅಮೇಜಿಂಗ್ ಥಿಂಗ್ಸ್ ಅಬೌಟ್ ಲವ್ ರೆಡ್ಡಿ ಅಂತ. ಅದು ಅವರು ತಾನಾಗೆ ಮಾಡಿದ್ದು, ಯಾರು ನೀವೇನ್ ಅವ್ರನ್ನ ಕನೆಕ್ಟ್ ಮಾಡಿರ್ಲಿಲ್ಲ. ಮೀಟ್ ಆದ್ಮೇಲೆ ರೀಚ್ ಆಗಿದೆ, ಎಲ್ಲಾ ಮೀಡಿಯಾ ಸರ್ಕಲ್ಸ್ ಅಲ್ಲಿ ರೀಚ್ ಆಗಿದೆ. ಇನ್ಫ್ಯಾಕ್ಟ್ ನಾವು ಮೀಟ್ ಇಡ್ಬೇಕಾದ್ರೆ ಮೀಡಿಯಾ ಅವ್ರು ಬಂದು ಫಸ್ಟ್ ಪಕ್ಕ ಕೇಳ್ಕೊಂಡು ಹೋದ್ರು ನನ್ನ. ಅಲ್ಲ ಗುರು, ನೀನ್ ಇಷ್ಟೊಂದೇ ಒಳ್ಳೆ ಏನೋ ಸಖತ್ತಾಗಿರೋ ಸಿನಿಮಾ ಮಾಡಿದ್ಯಾ, ನಿಂಗೇನ್ ಬುದ್ಧಿ ಇದೆಯಾ, ಫೇಲ್ಯೂರ್ ಮೀಟ್ ಅಂತ ಇಡ್ತಿದ್ಯಾ, ನಿಮ್ಗೇನ್ ಫ್ಯೂಚರ್ಗೆ ಇದಾಗೋದಿಲ್ಲ ಅಂತ. ಸರ್ ನಿಮ್ ಸಿನಿಮಾ ಇಷ್ಟ ಆಯ್ತಾ ಅಂದ. ಸೂಪರ್ ಆಗಿದೆಯಲ್ಲ, ನಾನೇ ಬಂದು ಹೇಳ್ತಾ ಇದೀನಿ, ಯಾಕೆ ಇಡ್ತಿದ್ಯಾ ಅಂತ. ಜನ ಟರ್ನ್ಔಟ್ ಆಗಿಲ್ಲ ಸರ್ ಮತ್ತೆ ಥಿಯೇಟರ್ ಅಲ್ಲಿ. ಏನ್ ಮಾಡೋದು? ಅದು ಕರೆಕ್ಟ್ ಅಲ್ವಾ ಸರ್? ಗುರು ಅದು ಕೂಡ ಕರೆಕ್ಟೇ. ಮತ್ತೆ ಏನ್ ಸರ್ ಮಾಡೋದು ನಾವು? ಅದಕ್ಕೆ ಬ್ಲಾಕ್ ಬಸ್ಟರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆಯಲ್ಲ, ಬ್ಲಾಕ್ ಬಸ್ಟರ್. ಜನ ಬರ್ತಿಲ್ವಲ್ಲ, ಅದಕ್ಕೆ ಫೇಲ್ಯೂರ್ ಮೀಟ್. ನೋಡೋಣ, ಏನೋ ಒಂದು ಹೊಸದಾಗಿ ಪ್ರಯತ್ನ ಮಾಡ್ತಿದೀವಿ ಅಂತ ಅಂದ್ವಿ. ಚೆನ್ನಾಗಿದೆ, ಮೇ ಬಿ ನಿಮ್ದೇ ನಾಂದಿ ಆಗ್ಬೋದೇನೋ, ಒಂದಷ್ಟು ಜನ ಮತ್ತೆ ನಿಮ್ಮನ್ನ ಫಾಲೋ ಮಾಡ್ಬೋದೇನೋ ಅಂತ ಹೇಳಿದ್ರು. ಅದೇ ತರ ನಾವೇನ್ ಮೀಟ್ ಇಟ್ವಿ, ಇಂಡಸ್ಟ್ರಿ ಸರ್ಕಲ್ಸ್ ಅಲ್ಲಿ, ಪ್ರೊಡ್ಯೂಸರ್ ಸರ್ಕಲ್ಸ್ ಅಲ್ಲಿ ಒಂದಷ್ಟು ಜನಕ್ಕೆ ರೀಚ್ ಆಗಿ ಅದ್ರ ಬಗ್ಗೆ ಮಾತಾಡೋದು ಸ್ಟಾರ್ಟ್ ಮಾಡಿದ್ರು. ದೆನ್ ಇವೆಂಟ್ ಆದ್ಮೇಲೆ ಪ್ರಭಾಸ್ ಸರ್ ಟ್ವೀಟ್ ಮಾಡಿದ್ರು, ಅದಾದ್ಮೇಲೆ RGV ಅವ್ರು ಟ್ವೀಟ್ ಮಾಡಿದ್ರು, ಸುಕುಮಾರ್ ಸರ್ ಟ್ವೀಟ್ ಮಾಡಿದ್ರು. ಇದೆಲ್ಲ ಆದ್ಮೇಲೆ ಟ್ವೀಟ್ ಗಳಿಂದ ಅದು ರಿಫ್ಲೆಕ್ಟ್ ಆಯ್ತಾ? ಟ್ರಾನ್ಸ್ಲೇಷನ್ ಅನ್ನೋದು ಒಂದ್ ತಕ್ಕ ಮಟ್ಟಿಗೆ ಆಯ್ತು. ಇನ್ಫ್ಯಾಕ್ಟ್ ಸೆಕೆಂಡ್ ವೀಕ್ ಥಿಯೇಟರ್ಸ್ ಇಂದ ಸಿನಿಮಾ ಎತ್ತು ಬಿಡ್ತಾರೆ ಅನ್ನೋ ಒಂದು ಟೈಮಿಗೆ ಹೌಸ್ಫುಲ್ಸ್ ಆಯ್ತು ಸಿನಿಮಾ, ಇರೋ ಲಿಮಿಟೆಡ್ ಸ್ಕ್ರೀನ್ಸ್ ಅಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಸಣ್ಣ ಸಿನಿಮಾಗಳು ಯಾವ್ದೇ ಇರ್ಬೋದು, ಈಗ ಪಿಕಪ್ ಟೈಮ್ ಬೇಕಲ್ವಾ? ಪಿಕಪ್ ಆಗೋಷ್ಟೊತ್ತಿಗೆ ಒಂದು 6-8 ಸಿನಿಮಾ ಬಂದ್ ಬೀಳುತ್ತೆ. ಈಗ 31ಕ್ಕೆ ನಮ್ ಫ್ರೆಂಡ್ ಕಾ ಅಂತ ಸಿನಿಮಾ ಬಂತು, ಕಿರಣ್. ಅದಾದ್ಮೇಲೆ ಲಕ್ಕಿ ಭಾಸ್ಕರ್ ಅಂತ ಬಂತು, ಅಮರನ್ ಅಂತ ಬಂತು, ಭಗೀರ ಬಂತು ನಮ್ ಅಲ್ಲಿ. ಸೊ ಥಿಯೇಟರ್ಸ್ ಸರ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಸಿನಿಮಾ ಚೆನ್ನಾಗಿ ಪಿಕಪ್ ಆಗ್ತಿದೆ, ಒಂದಷ್ಟು ಥಿಯೇಟರ್ಸ್ ಉಳಿಸ್ಕೊಳ್ಬೋದಾ ಅಂತ. ತುಂಬಾ ಕಷ್ಟ ಇದೆ. ಇವರೇ ಅಂದ್ರೆ ದೊಡ್ಡ ಸಿನಿಮಾಗಳಿಗೆ ಥಿಯೇಟರ್ಸ್ ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗಿವ್ ಏನೋ ಥಿಯೇಟರ್ಸ್ ಇದು ಮಾಡೋದ್ರಲ್ಲಿ. ವೆರಿ ಸಾರಿ ಅಂತ ಹೇಳಿದ್ರು. ಏನ್ ಮಾಡೋದು ಸರ್? ಸೊ ಇಲ್ಲಿ ಕನ್ನಡದಲ್ಲಿ ಇವಾಗ ಸದ್ಯಕ್ಕೆ ದುನಿಯಾ ವಿಜಯ್ ಅವರ ಇಂಟರ್ವೆನ್ಷನ್ ಇಂದ ಸ್ವಲ್ಪ ಮಟ್ಟಿಗೆ ಜನಗಳಿಗಂತೂ ಸ್ವಲ್ಪ ತಲುಪಿದೆ. ಹಾಗೇನೆ ನಮ್ಗೆ ದುಬೈಯಲ್ಲಿ ಫಾರಿನ್ ಅಲ್ಲೆಲ್ಲ ಅವರು ರಿಲೀಸ್ ಮಾಡಿಸ್ಕೊಡಿಸ್ತೀವಿ ಆ ತರ ಏನೋ ಹೇಳಿದ್ರು, ದುಬೈಯಲ್ಲಿ ಮಾಡೋಣ ಅಂತ. ಅದು ಮಾತುಕತೆ ನಡೀತಿದೆ ಸರ್. ನೋಡ್ಬೇಕು ಅದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ. ಹಲವಾರು ಕಾರಣ, ಬಿಕಾಸ್ ಅದರಿಂದ ತುಂಬಾ ಫ್ಯಾಕ್ಟರ್ಸ್ ಇರುತ್ತಲ್ವಾ, ಅದೊಂದು. ಅಂಡ್ ಹಾಗೇನೆ ನಮ್ದು ಹೊಂಬಾಳೆ ಫಿಲ್ಮ್ಸ್ ಅವರು ವಿತರಣೆ ಮಾಡ್ತಿದ್ದಾರೆ. ಸೊ ಅದೊಂದು ಅವರು ಸಿನಿಮಾ ನೋಡಿ ಒಳ್ಳೆ ಹೊಸ ತಂಡ ಮಾಡಿದೆ, ಹೊಸಬ್ರು ಮಾಡೋಂಥ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಸಪೋರ್ಟ್ ಮಾಡಿ ಇದು ಮಾಡ್ತಿದ್ದಾರೆ. ಅದು ತುಂಬಾ ಒಂದು ಶಕ್ತಿ ತುಂಬಿದೆ ಸರ್ ನಮ್ಮಲ್ಲಿ. ಈಗ ಅವ್ರು ಮಾಡ್ತಿರೋದಾಗ್ಬೋದು, ದಿನ ವಿಜಯ್ ಸರ್ ನಮ್ಗೆ ಸಪೋರ್ಟ್ ಮಾಡ್ತಿರೋರು ತುಂಬಾ ದೊಡ್ಡ ಶಕ್ತಿ ತುಂಬಿದೆ. ನೋಡ್ಬೇಕು ಜನರಿಗೆ ಎಷ್ಟು ತಲುಪ್ತೀವಿ, ಜನರು ಎಷ್ಟು ಬರ್ತಾರೆ ಅಂತ ಅನ್ನೋದು ಕಾಯ್ದು ನೋಡ್ಬೇಕು. ಇನ್ನು ಶ್ರಾವಣಿ ಅವರ ವಿಷಯಕ್ಕೆ ಬರೋದಾದ್ರೆ, ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ನಿಮ್ಮನ್ನೇ ಪ್ರೈಸ್ ಮಾಡ್ತಿರೋದು, ಪ್ರೇಕ್ಷಕರಿಂದ ಹಿಡಿದು ರಿವ್ಯೂಸ್ ನೋಡಿದಾಗಲೂ ಕೂಡ ಸೆಕೆಂಡ್ ಹಾಫಲ್ಲಿ ಯು ಹ್ಯಾವ್ ಎಕ್ಸೆಲ್ಡ್ ಅನ್ನೋ ಥರನೇ ಆಲ್ಮೋಸ್ಟ್ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ, ಅಪ್ರೈಸಲ್ಸ್ ಎಲ್ಲ ಬರ್ತಿದೆ. ಅಂದರೆ ಏನು, ವಾಟ್ ವಾಸ್ ಯುವರ್ ಮೈಂಡ್ ಸೆಟ್? ಅಂದರೆ ಡೈರೆಕ್ಟ್ರ್ ಏನು ಹೇಳಿದರು, ಆ್ಯಕ್ಚುಲಿ ಯಾವ ಥರ ರೀಡಿಂಗ್ ಕೊಟ್ಟಿದ್ರು, ಹೆಂಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಂಗೆ ನೀವು ಫೈನಲ್ ಓಕೆ ಹಿಂಗೆ ಎಮೋಟ್ ಮಾಡಿದ್ರೇ ಇದು ಬೇರೆ ಥರ ಅನಿಸುತ್ತೆ ಅಂತ ನೀವು ಹೆಂಗೆ ಡೆಡ್ಯೂಸ್ ಮಾಡ್ಕೊಂಡ್ರಿ ಅಂತ?
ಅದು ಆಕ್ಚುಲಿ ಆ ಕ್ಯಾರೆಕ್ಟರ್ ಲೈಕ್ ನೀವು ಸ್ಕ್ರೀನ್ ಮೇಲೆ ನೋಡೋದ್ ಬೇರೆ, ಬಟ್ ಅವರು ಒಳಗಡೆ ಫೀಲ್ ಆಗ್ತಾ ಇರೋದ್ ಬೇರೆ. ಓಕೆ, ಹಂಗಿರುತ್ತೆ ಸರ್. ನನ್ನ ಸೆಕೆಂಡ್ ಹಾಫ್ ಎಲ್ಲ ಅದೇ ಫೀಲ್ ಅಲ್ಲೇ ಇರುತ್ತೆ. ಬಿಕಾಸ್ ನೀವು ನೋಡ್ತಾ ಇರ್ತೀರಾ, ಬೇರೆ ನೋಡ್ತಾ ಇರ್ತೀರಾ, ಬಟ್ ನಾನು ಒಳಗಡೆ ನಾವು ಬೇರೆ ಫೀಲ್ ಆಗ್ತಾ ಇರ್ತೀನಿ. ಅದು ಮತ್ತೆ ರಿವೀಲ್ ಆಗುತ್ತೆ. ಸೊ ಅದು ಪೋರ್ಟ್ರೇ ಮಾಡೋದು ನನ್ ಫಸ್ಟ್ ಟೈಮರ್ ಆಗ್ಲಿ ಸ್ವಲ್ಪ ಕಷ್ಟನೇ ಆಯ್ತು. ಬಿಕಾಸ್ ಆ ಎಮೋಷನ್ಸ್ ತೋರಿಸಿ ನಾನು ಈ ಎಮೋಷನ್ಸ್ ತೋರಿಸ್ಬೇಕು. ಬಟ್ ನಮ್ ಡೈರೆಕ್ಟರ್ಗೆ ಕ್ಲಿಯರ್ ವಿಷನ್. ಬಟ್ ಅಂದ್ರೆ ನೀವು ಮನ್ಸೊಳಗೆ ಏನ್ ಅನ್ಕೋತಿದ್ರೆ ಅದನ್ನು ಹೇಳ್ಬಿಟ್ಟಿದ್ರ ಡೈರೆಕ್ಟರ್ ಹೇಳುವಾಗ, ಅಥವಾ ಬರೀ ಎಕ್ಸ್ಪ್ರೆಷನ್ ಮಾತ್ರ? ಎರಡು ಹೇಳ್ತಾರೆ. ಫಸ್ಟ್ ಇದನ್ನ ಮಾಡ್ಬೇಕು ನಾವು, ಅವ್ರ ಕ್ಲಾರಿಟಿ ಇರುತ್ತೆ. ಫಸ್ಟ್ ನೀನ್ ಏನ್ ಮಾಡ್ತಿದ್ಯಾ ಇದೆ, ಅವರು ಇದನ್ನೇ ಮಾಡು ಅಂತಾನು ಹೇಳಲ್ಲ. ಇದಿದೆ ಸೀನು, ನೀನ್ ಮಾಡಿ ತೋರ್ಸು, ನಂಗೆ ಇದು ಓಕೆ ಅಂದ್ರೆ ಓಕೆ ಅಂತ. ನಾವು ಮಾಡಿ ತೋರಿಸಿದ್ರೆ ಅವ್ರಿಗೆ ನಂಗೆ 100% ಇದೇ ಬೇಕು ಅಂದಾಗ ಇದೇ ನನಗೆ ಬೇಕು, ಇದೇ ಮಾಡ್ಬಿಡು ಅನ್ನಂಗೆ ಹೇಳ್ತಾ ಇದ್ರು. ಸೊ ಸೀನ್ ಬೈ ಸೀನ್ ಅವ್ರ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ ಅಂತ ಫಸ್ಟ್ ನಂಗೆ ವರ್ಕ್ಶಾಪ್ ಅಲ್ಲಿ ಎಲ್ಲ ಗೊತ್ತಿರುತ್ತಲ್ಲ, ಸ್ವಲ್ಪ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿನ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡು. ನಾನು ದಿವ್ಯಾ ನನ್ನ ಕ್ಯಾರೆಕ್ಟರ್, ಆ ದಿವ್ಯಾ ಕ್ಯಾರೆಕ್ಟರ್ ಫೀಲ್ ಆಗಿ ಅವ್ರ ಹೆಂಗೆ ಫೀಲ್ ಆಗ್ತಾರೆ, ಅವ್ರ ಹೆಂಗೆ ತಗೊಂತಾರೆ, ಐ ವಾಸ್ ದಿವ್ಯಾ. ಹಂಗಾಗಿ ನನ್ಗೆ ಸ್ವಲ್ಪ ಈಸಿ ಆಯ್ತು. ಈಗ ವರ್ಕ್ಶಾಪ್ ಮಾಡಿದ್ರಿ ಹೌದು, ಬಟ್ ಈಗ ಅಕಸ್ಮಾತ್ ವರ್ಕ್ಶಾಪ್ ಮಾಡ್ದೇನೆ ಈ ಪಾತ್ರ ಅಪ್ರೋಚ್ ಮಾಡಿರ್ತಿದ್ರೆ ಬೇರೆ ತರ ಆಗುವಂತಹ ಚಾನ್ಸಸ್ ಇರ್ತಿತ್ತಾ ಹೇಗೆ ಅಂತ? ಅಂದ್ರೆ ಸರ್ ಮೇ ಬಿ ವರ್ಕ್ಶಾಪ್ ಅಂತ ನಾನು ಅದನ್ನ ಮಾಡಿದೀವಿ ಅದಕ್ಕೆ ಇದು ಬಂದಿದೆ ಅಂತಲ್ಲ, ಆ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ, ಆ ಕ್ಯಾರೆಕ್ಟರ್ ಹೆಂಗೆ ಫೀಲ್ ಆಗುತ್ತೆ ಅದನ್ನೆಲ್ಲ ಹೇಳ್ದಾಗ ನಾವಿವಾಗ ಒಂದ್ಸರಿ ಒಂದಿನ 2 ದಿನ ಅವ್ರ ಕ್ಯಾರೆಕ್ಟರ್ ಪ್ಲೇ ಮಾಡಿದ ತಕ್ಷಣ ವಿ ವಿಲ್ ಬಿಕಮ್ ದೆಮ್ ಅಲ್ವಾ. ಅವ್ರ ಹೆಂಗ್ ಫೀಲ್ ಆಗ್ತಾರೆ, ಓಕೆ ಹೆಂಗಿದ್ರೆ ಕುತ್ಕೊಂಡು ನಾವೇನೋ ಯೋಚನೆ ಮಾಡಿದಾಗ ಅವ್ರ ಹೆಂಗ್ ಯೋಚನೆ ಮಾಡ್ತಾರೆ, ಹೆಂಗ್ ಫೀಲ್ ಆಗ್ತೀವಲ್ಲ, ಹಂಗ್ ತಗೊಂಡಿದ್ದಕ್ಕೆ ಮೇ ಬಿ ನನ್ಗೆ ಅದು ಈಸಿ ಆಯ್ತು. ಆ ಕ್ಯಾರೆಕ್ಟರ್ ಫೀಲ್ ಆಗಿದ್ದಕ್ಕೆ ನನಗೆ ಈಸಿ ಆಯ್ತು. ನಿಮಗೆ ಈಗ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಯಾವ ಪರ್ಟಿಕ್ಯುಲರ್ ಸೆಗ್ಮೆಂಟ್ಸ್ ಜಾಸ್ತಿ ನಿಮಗೆ ಅಂದ್ರೆ ಕನೆಕ್ಟ್ ಆಯ್ತು? ಬಿಕಾಸ್ ಅವರನ್ನ ಕಾಡಿಸ್ತಾ ಇದ್ದ ರೀತಿನ ಅದು ನೋಡುವ ನಿಮಗೆ ಹೇಗೆ ಅನಿಸ್ತಿತ್ತು? ಯಾಕೆ ಇಷ್ಟೊಂದು ಕಾಡಿಸ್ತಿದ್ದಾಳೆ, ಯಾವ ತರ ಫೀಲ್ ಬರ್ತಿತ್ತ ನಿಮಗೆ ಆಸ್ ಎನ್ ಆಡಿಯನ್ಸ್ ನೋಡಿದಾಗ ಹೇಗೆ ಅನಿಸ್ತಾ ಇತ್ತು? ಆಸ್ ಎ ಆಡಿಯನ್ಸ್ ನೋಡಿದಾಗ ಬೈಕೊಂತಾರೆ ಸರ್ ಫಸ್ಟ್ ನನ್ನೆಲ್ಲ, ಏನ್ ಮಾಡ್ತಾಳೆ ಇವಳು, ರಿವೀಲ್ ಮಾಡ್ದಂಗೆ ಇರುತ್ತೇನೋ, ಏನ್ ಮಾಡ್ತಾಳೆ ಇವಳು ಪಾಪ, ನಮ್ ಲವ್ ರೆಡ್ಡಿನ ಏನ್ ಮಾಡ್ತಾಳೆ ಅನ್ನೋಂಗೆ ಇರುತ್ತೆ ಕ್ಯಾರೆಕ್ಟರ್ ನಾನು. ಸೊ ಅದು ನನ್ಗೆ ತುಂಬಾ ಚೆನ್ನಾಗ್ ಅನ್ಸ್ತಾ ಆಕ್ಚುಲಿ. ಹಂಗ್ ಬೈಕೊಂತಿದ್ದಾರೆ, ಹಂಗ್ ಕೇಳ್ತಿದ್ದಾರೆ ಅಂದಿದ ತಕ್ಷಣ ಇನ್ವಾಲ್ವ್ ಆಗಿದ್ದಾರೆ ಅನ್ನಂಗೆ ಅಲ್ವಾ. ಆ ಸೆಗ್ಮೆಂಟ್ಸ್ ತುಂಬಾ ಇಷ್ಟ ಆಯ್ತು ಸರ್. ಓಕೆ, ಆಡಿಯನ್ ಆಗಿ ನೋಡುವಾಗ ನಿಮಗೂ ಬೈತಾ ಇದ್ರಿ, ನೀವು ಬೈಕೊಂಡ್ರ ಅಥವಾ ಹೇಗೆ? ಹುಡುಗರಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ಈಗ ಆಟ ಆಡ್ಸ್ಬಿಡ್ತಾರಲ್ವಾ ಹೆಣ್ಮಕ್ಳು, ಮೋಸ್ಟ್ ಆಫ್ ದಿ ಕೇಸಸ್. ಅದೇ ಈಗ ಆ ಪ್ರಶ್ನೆಗೆ ಬರ್ತೀನಿ ಆಕ್ಚುಲಿ ನಾನು. ಆಕ್ಚುಲಿ ಏನ್ ಬೇಕು ಹುಡುಗಿರಿಗೆ ಆಕ್ಚುಲಿ ಹುಡುಗರ ವಿಚಾರದಲ್ಲಿ ಅಂತ ಅಂದ್ರೆ ಅದೇ ಹೆಂಗ್ ಅನ್ಸ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದ್ ಸರ್ಟೈನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಿಂಗೆ ಗೊತ್ತಾಗ್ತಿಲ್ಲ ಗುರು, ಅವಳು ನಿನ್ನ ಯೂಸ್ ಮಾಡ್ಕೋತಿದ್ದಾಳೆ, ಸುಮ್ನೆ ಬಿಟ್ಬಿಡು ಅಂತ ರೂಟ್ ಮಾಡ್ತಾರ. ನನ್ ಮಗ ಇವನು ಹುಚ್ಚನಂಗ್ ಓಡಾಡ್ತಿದ್ದಾನೆ ಹಂಗೆ ಹೆಂಗೆ ಅಂತ. ಬಟ್ ಆ ಟೈಮಲ್ಲಿ ಅದೇ ಆ ಒಂದು ಪೀಕ್ ಮೂಮೆಂಟ್ ಏನಿದೆ, ಅವಾಗ ಬೈಕೋತಾರೆ ಹುಡುಗಿನ, ಬಿಡುಗರು ನಾವ್ ನೋಡದೇ ಇರೋದ ಇದೆಲ್ಲ ಅಂತ, ಆಸ್ ಎಕ್ಸ್ಪೆಕ್ಟೆಡ್ ಅಂತ. ಬಟ್ ಸಿನಿಮಾ ಅನ್ನೋದೇ ಅದು, ಜನರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಭಿನ್ನವಾಗಿರುತ್ತೆ ಆಲ್ಮೋಸ್ಟ್ ಸಿನಿಮಾ ಎಲ್ಲ. ಏನು ಸ್ಕ್ರೀನ್ ಪ್ಲೇ ಏನಿದೆ, ಸೊ ಅದೇ ತರ ಹೋಗುತ್ತೆ. ಈಗ ಅದು ಒಂದು ಕನ್ಫ್ಯೂಷನ್ ಆಕ್ಚುಲಿ, ಸಿನ್ಸ್ ಯುವರ್ ಅ ಗರ್ಲ್, ಅಂದ್ರೆ ಹುಡುಗಿರಿಗೆ ಯಾವ ತರ ಹುಡುಗರು ಬೇಕು, ಎಕ್ಸಾಕ್ಟ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಅಂತ. ಕೆಲವೊಂದ್ಸಲ ಎಲ್ಲ ಸರಿ ಇದ್ರು ಅದೇನೋ ಒಂದು ಬೋರಿಂಗ್ ಅಂತ ಅನ್ಸಿರುತ್ತೆ, ಅಥವಾ ಸಮಥಿಂಗ್ ಲೈಕ್ ದಟ್. ನಿಮಗೇನು ಎಕ್ಸಾಕ್ಟ್ಲಿ ಒಂದು 5 ಕ್ಯಾರೆಕ್ಟರ್ಸ್ ಇಷ್ಟಿದ್ರೆ ಸಾಕು, 5 ಟ್ರೈಟ್ಸ್ ಇಷ್ಟಿದ್ರೆ ಸಾಕು ನನಗೆ, ಓಕೆ ಈ ಹುಡುಗ ಓಕೆ ಅನ್ನೋ ತರ? ಹುಡುಗ ಓಕೆ, ಹುಡುಗಿಗೆ ಅನ್ನಂಗೆ ಫಸ್ಟ್ ಅರ್ಥ ಮಾಡ್ಕೋಬೇಕು ಸರ್. ಇಬ್ರು ಅರ್ಥ ಮಾಡ್ಕೋಬೇಕು. ಏನು ಮೂಡ್ ಸ್ವಿಂಗ್ಸ್ ಅಥವಾ ಯಾವ ಹಂಗಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹೆಂಗಿರ್ತಾರೆ, ಓಕೆ ಅವ್ರಿಗೇನೋ ಒಂದು ಫ್ರೀಡಮ್ ಆಗ್ಲಿ, ಅವ್ರದ್ದಿರ್ಬೇಕು ಇವ್ರದ್ದಿರ್ಬೇಕು, ಬಟ್ ಆ ನಂಬಿಕೆ ಇರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ನಂಬಿಕೆ ಇರ್ಬೇಕು, ಒಬ್ಬರ ಮೇಲೆ ಒಬ್ರ ನಂಬಿಕೆ ಇರ್ಬೇಕು. ಇನ್ನೇನು ಅಂತೀರ, ಇಷ್ಟ ಪ್ರೀತಿ ಇರ್ಬೇಕು. ಫಸ್ಟ್ ಆದ್ರೆ ಪ್ರೀತಿ ಇರ್ಬೇಕು ನನಗೆ, ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ನಂಬಿಕೆ ಇರ್ಬೇಕು. ಮತ್ತೆ ಏನ್ ಮಾಡಿದ್ರು ಅವಳು ಮಾಡೋದ್ರಲ್ಲಿ ನಿಯತ್ತಾಗಿ ಮಾಡ್ತಾಳೆ, ಅವ್ನು ಮಾಡೋದ್ರಲ್ಲಿ ನಿಯತ್ತಾಗಿರುತ್ತೆ. ಯಾರನ್ನು ಏನ್ ಹೇಳಿ ಹರ್ಟ್ ಮಾಡೋದು, ಯಾರನ್ನು ಮೋಸ ಮಾಡೋದು ಹಂಗಿಲ್ದಿರ ಅವನು ಒಳ್ಳೆಯವರು, ಒಳ್ಳೆ ಮನ್ಸಿರೋರು ಅನ್ನಂಗಿರ್ಬೇಕು. ಇನ್ ಎಲ್ಲಾರ್ಗು ರೆಸ್ಪೆಕ್ಟ್ ಕೊಟ್ಟು, ಅವ್ರ ಫ್ಯಾಮಿಲಿ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಎಲ್ಲಾರ್ಗು ರೆಸ್ಪೆಕ್ಟ್ ಕೊಟ್ಟು, ಇವಳಾದ್ಲಿ ಅವ್ರ ಫ್ಯಾಮಿಲಿಗೆ, ಅವರ ಥಾಟ್ಸ್ಗೆ, ಅವರ ಏನೇನು ಇಂಟೆನ್ಷನ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ಇದ್ರೆ 5 ಹೇಳಿದೆ. 5 ಹೇಳಿದ್ರ? ಇಲ್ಲ 4 ಆಗಿದ್ದು. 5 ನಿಮ್ ತರ ಇರ್ಬೇಕು. ಅದಲ್ಲ 5 5ನೇದು ಆ ಹುಡುಗ ನನ್ನನ್ನೇ ಮದುವೆ ಆಗ್ಬೇಕು ಅಂತ
ಹುಡುಗ ನನ್ನೇ ಮದುವೆ ಆಗ್ಬೇಕು. ಅಲ್ಲ ಸಿಗ್ತಾರಂತ ಅವ್ರು. ಹಾ ಕರೆಕ್ಟ್, ಅದೇ ಪ್ರಶ್ನೆ ಇತ್ತು ನಂಗೆ ಆಕ್ಚುಲಿ, ನಿಮ್ಮನ್ನ ಕೇಳ್ಬೇಕು ಅನ್ಕೊಂಡೆ. ಅಲ್ಲ ಬಟ್ ನೀವ್ ಹೇಳಿ. ಅಲ್ಲ ಇವ್ರು ಹೇಳಿ, ಬೇರೆಯವ್ರು ಹೇಳ್ತಾರೋ ಗೊತ್ತಿಲ್ಲ. ಅಲ್ಲ ಇವ್ರು ಹೇಳಿ, ನಾನು ಅವಾಗ ಕೇಳ್ತೀನಿ ನಿಮ್ಗೆ ಸಿಗ್ತಾರ ಅಂತ. ಅವಾಗ ಅದಕ್ಕೆ ಆನ್ಸರ್ ಹೇಳ್ದಾಗ ನಾನು ಹೇಳ್ತೀನಿ. ಬಟ್ ಅವ್ರು ಹೇಳ್ತಿರೋ ಕ್ಯಾರೆಕ್ಟರ್ಸ್ ಇರೋ ಹುಡುಗರು ಇರ್ತಾರೆ ತಾನೆ, ಅವ್ರಿಗೂ ಹುಡುಗಿಯರ್ ಮೋಸ ಮಾಡಿದ್ದಾರೆ, ಹುಡುಗಿಯರ್ ಕೈ ಕೊಟ್ಟಿದ್ದಾರೆ ಅಂತವ್ರಿಗೂ, ಕೊಟ್ಟಿದ್ದಾರೆ ಅಂತ ಹುಡುಗರಿಗೂ ಕೈ ಕೊಟ್ಟಿದ್ದಾರೆ. ಕೊಡ್ತಾರೆ ಸರ್, ಯಾಕೆ ಕೊಡ್ತಾರೆ ಅಂತ ಕೂಡ ಗೊತ್ತಾಗಲ್ಲ ಸರ್ ಕೆಲವೊಂದ್ಸರಿ ಆ ತರ ಸಿಚುವೇಶನ್. ಪಾಪ ಹುಡುಗರು ನಾನ್ ಈ ಸಿನಿಮಾದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಏನ್ ಗೊತ್ತಾ ನನಗೆ, ಒನ್ ಆಫ್ ಮೈ ಫ್ರೆಂಡ್ ಅವ್ರ ಸಿನಿಮಾ ನೋಡ್ಬಿಟ್ಟು ಅದೇ ನಾನು ಕಳೆದೋಗಿರೋ ನನ್ನ ಒಂದು ಏನೋ ಹುಡುಗಿ ಏನಕ್ಕೂ ಬಿಟ್ಟೋಗಿದ್ಲು ಗೊತ್ತಿಲ್ಲ, ಆ ಪ್ರಶ್ನೆಗೆ ನಂಗೆ ಇದ್ರಲ್ಲಿ ಉತ್ತರ ಸಿಕ್ತು ಅಂತ. ಸೊ ದಟ್ ವಾಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಅದೇ ಒಂದು ರೀತಿ ಮೀನಿನ ಹೆಜ್ಜೆ ಮತ್ತು ಹುಡುಗಿಯರ ಮನಸ್ಸು ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರಲ್ಲ, ಚೆನ್ನಾಗಿದೆ ಡೈಲಾಗ್. ಅಂದ್ರೆ ಹೌದು ಹೌದು. ಓಕೆ, ಆ ರೀತಿ ಸಿನಿಮಾ ಒಟ್ನಲ್ಲಿ ಇದು. ಹಾಗೆ ಇನ್ನೊಂದು ಆ್ಯಕ್ಚುಲಿ NT ರಾಮಸ್ವಾಮಿ ಅವರ ಒಂದು ಏನು ಇವೆಂಟ್ ನಡೀತು ಆ್ಯಕ್ಚುಲಿ ಎಪಿಸೋಡ್, ಅದು ಒಂದು ಅರ್ಥದಲ್ಲಿ ಓಕೆ, ಇಟ್ ವಾಸ್ ಅನ್ಫಾರ್ಚುನೇಟ್, ಅವರಿಗೆ ಅವರು ಅಭಿಮಾನಿ ಅವರು ಬಂದು ಆ ಥರ ಎಲ್ಲ ಮಾಡಿದ್ದು. ಬಟ್ ಎಲ್ಲೊಂದು ಕಡೆ ನಿಮ್ಮ ಸಿನಿಮಾಗೂ ಕೂಡ ಅದು ಪ್ರಮೋಷನಲ್ ಪ್ಯಾಕೇಜ್ ಆಗಿ ವರ್ಕ್ ಆಯ್ತಲ್ವಾ? ಬಿಕಾಸ್ ಯಾವ ಸಿನಿಮಾ ಅಂತ ನೋಡಿದಾಗ ಯಾವ ಸಿನಿಮಾ ಏನಾಗಿದ್ದು ಅಂತ ಹೇಳಿದಾಗ ಎಲ್ರಿಗೂ ಅದರಿಂದ ಇನ್ಫ್ಯಾಕ್ಟ್ ನನಗೂ ಕೂಡ ಫಸ್ಟ್ ಲವ್ ರೆಡ್ಡಿದು ವಿಷಯ ಗೊತ್ತಾಗಿದ್ದು ಆ ಒಂದು ವಿಡಿಯೋ ನೋಡಿದ್ಮೇಲೆ, ಓ ಇವರು ಕನ್ನಡದವರು, ಇದು ಯಾವ ಫಿಲಮ್ ಹಾಗಾದ್ರೆ ಅಂತ ಹಂಗೆ ಗೊತ್ತಾಗಿದೆ ಸರ್. ಅದೇ ಸರಿ, ಏನು ಈಗ ನಾನು ಅನ್ನೊಂದು ಯಾವ್ದೋ ಇಂಟರ್ವ್ಯೂ ಕೂಡ ಹೇಳಿದ್ದೆ, ಒಳ್ಳೇದು ಹೊಸಲ್ ದಾಟೋಷ್ಟ್ರಲ್ಲಿ ಕೆಟ್ಟದ್ದು ಪ್ರಪಂಚ ಸುತ್ಕೊಂಡು ಬಂದಿರುತ್ತೆ ಅಂತ. ಅದೇ ತರ ಸರ್, ನಾವು ಒಂದು ವಾರ ಕೇಳ್ಕೊಂಡ್ವಿ, ಬೇಡ್ಕೊಂಡ್ವಿ, ನಮ್ ಒಳ್ಳೆ ಸಿನಿಮಾ ಮಾಡಿದ್ವಿ ಹೊಸಬ್ರೆಲ್ಲ ನೋಡಿ ಅಂತ. ಕರೆಕ್ಟ್, ಗೊತ್ತಾಗಿಲ್ಲ, ಜನಕ್ಕೆ ಗೊತ್ತಾಗಿಲ್ಲ. ಅಭಿಮಾನಿ ಅವರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಅಷ್ಟು ಇನ್ವಾಲ್ವ್ ಆಗಿ ಗೊತ್ತಾಗಿಲ್ಲ. ಇದೊಂದು ಘಟನೆ ನಡೀತಲ್ವಾ, ಈ ಘಟನೆಯಿಂದ ನಾವು ಮಲಗ್ಬಿಟ್ಟು ಎದೊಳ್ತೀವಿ, ಅದು ಎಲ್ಲ ಸುಧಾರಿಸ್ಬಿಟ್ಟು ಬೆಳಿಗ್ಗೆ ಎಷ್ಟು ನೋಡಿದ್ರು ಎಲ್ಲಿ ನೋಡಿದ್ರು ಅದೇ. ಇಟ್ ಈಸ್ ಅನ್ಫಾರ್ಚುನೇಟ್, ಇಟ್ಸ್ ಅ ಸ್ಯಾಡ್ ಮೂಮೆಂಟ್. ಆತ ಒಂದು ಘಟನೆ ನಡೀಬಾರ್ದಿತ್ತು. ಬಟ್ ಅಟ್ ದಿ ಸೇಮ್ ಟೈಮ್ ನಿಜವಾಗ್ಲೂ ಒಬ್ಬ ನಟನಿಗೆ ಅದಕ್ಕಿಂತ ಏನೋ ದೊಡ್ಡ ಪ್ರಶಂಸೆ ಏನಿದೆ, ಬಿಗ್ಗೆಸ್ಟ್ ಅವಾರ್ಡ್ ಅಲ್ವಾ ಅದು. ನಿಜವಾಗ್ಲೂ ಮಾಡ್ಬಿಟ್ಟಿದ್ದಾರೆ ಅಂತ ಅಷ್ಟು ಒಪ್ಸಿದ್ದಾರೆ, ಅವ್ರು ಕೊಟ್ಟಿರೋ ಪಾತ್ರನ ಅಷ್ಟೊಂದು ಒಪ್ಸಿದ್ದಾರೆ ಜನರಿಗೆ, ಅದು ತುಂಬಾ ದೊಡ್ಡ ವಿಷಯ ಅಲ್ವಾ. ಅದು ನಮ್ಮ ಸಿನಿಮಾ ಪರವಾಗಿ ಒಳ್ಳೇದಾಯ್ತು ಸರ್. ಇನ್ನೊಂದಂದ್ರೆ ಇದರಲ್ಲಿ ತುಂಬಾ ಜೆನ್ರಿಕ್ ವಿಷಯ ಟಚ್ ಮಾಡಿದೀರಾ ನೀವು ಈ ಸಿನಿಮಾದಲ್ಲಿ ಅಂತ ಯಾಕೆ ಹೇಳಿದ್ದು ಅಂತಂದ್ರೆ, ಓಕೆ ಲವ್ ಮಾಡೋದು ಕಾಮನ್, ಅದಕ್ಕೆ ಪೇರೆಂಟ್ಸ್ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದು ಕಾಮನ್, ಪ್ಲಸ್ ವಿರೋಧ ಇನ್ ದ ಸೆನ್ಸ್ ಈಗ ಏನು ಅವ್ರು ಕಲ್ಲಲ್ಲಿ ಹೊಡೆಯೋದು ಆ ಥರದ್ದೆಲ್ಲ ಸ್ವಲ್ಪ ಸಿನಿಮಾ ಹೇಳ್ತಿದ್ದೀರಾ. ಐ ವಾಂಟ್ ಟು ಆಸ್ಕ್ ದ ಕ್ವಶನ್ ಅಷ್ಟೇ, ಆ ಬಿಟ್ ಅಷ್ಟೇ. ಅಂದ್ರೆ ಆ ರೇಂಜಿಗೆ ಓಕೆ ವಿರೋಧ ಮಾಡುವಂಥದ್ದು ಆಕ್ಚುಲಿ ನಾವು ತೆಲುಗು ಸಿನಿಮಾಸ್ಗಳಲ್ಲಿ ತುಂಬಾ ನೋಡ್ತೀವಿ. ಅಷ್ಟರ ಮಟ್ಟಿಗೆ ಇಲ್ಲ ಇದನ್ನ ಬೇಡ, ಇದು ದೂರ ಹೋಗುವ ಆ ಥರ ದ್ವೇಷ ಮಾಡುವಂಥದ್ದು ಮಕ್ಕಳನ್ನ, ಆ ಥರದ್ದೆಲ್ಲ. ಅದು ಕನ್ನಡ ಆಡಿಯನ್ಸಿಗೆ ಎಷ್ಟು ಮಟ್ಟಿಗೆ ಅದು ಅರ್ಗಿಸ್ಕೊಳಕ್ ಸಾಧ್ಯ ಇದೆ ಅಂತ ನಿಮಗೆ ಅನ್ಸುತ್ತೆ? ಸರ್ ನೀವ್ ಹೇಳಿರೋ ಪಾಯಿಂಟ್ಗೆ ನಾನು ಜಸ್ಟ್ ಒಂದು ಪಾಯಿಂಟ್ ಆಡ್ ಮಾಡ್ತೀನಿ. ಇವಾಗ ನಮ್ಮ ಮುಂಗಾರು ಮಳೆಯಲ್ಲಿ, ದುನಿಯಾದಲ್ಲಿ, ತುಂಬಾ ಮೂವೀಸ್ ಅಲ್ಲಿ ಎಕ್ಸಾಂಪಲ್ಸ್ ಎಲ್ಲ ತಗೊಂಡ್ರೆ ಏನೋ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ಗೆ ಏನೋ ಒಂದು ಲಾಸ್ಟ್ ಅಲ್ಲಿ ಆಗೇ ಆಗುತ್ತೆ. ಅದನ್ನೆಲ್ಲ ಅಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡಿರೋರು ನಮ್ಮ ಮೂವಿನು ಏನೋ ಒಂದು ಅನ್ಫಾರ್ಚುನೇಟ್ ಆಗುತ್ತೆ, ಬಟ್ ಇಂಥವ್ ಆಗೋ ಚಾನ್ಸಸ್ ತುಂಬಾ ಇದೆ. ರೂಟೆಡ್ ಪ್ಲೇಸಸ್ ಎಲ್ಲ ಆಗಲಿ, ಹಳ್ಳಿಗಳಲ್ಲೆಲ್ಲ ಆಗುತ್ತೆ. ಇದ್ರಲ್ಲೆಲ್ಲ ನಮ್ಗೆ ಗೊತ್ತಿರೋದನ್ನೇ ವಿಭಿನ್ನವಾಗಿ ನಾವು ತೋರಿಸಿದೀವಿ. ಸೊ ಅದನ್ನ ನಮ್ ಕನ್ನಡ ಆಡಿಯನ್ಸ್ಗೆ ಇನ್ನೂ ಚೆನ್ನಾಗಿ ತಗೊಂತಾರೆ ಅನ್ನೋದು ನಂಬಿಕೆ ಇದೆ ನಮ್ಗೆ. ಕರೆಕ್ಟ್. ಮತ್ತು ಈಗ ಇಷ್ಟೆಲ್ಲ ಆದರೂ ಈಗ ನಾವು ಎಷ್ಟೆಲ್ಲ ಮಾತಾಡ್ತೀವಿ, ತುಂಬ ಅಡ್ವಾನ್ಸ್ಮೆಂಟ್ಸ್ ಆಗಿದೆ, ಹ್ಯೂಮನ್ ಬಿಹೇವಿಯರಲ್ಲಿ ಆಗಿರ್ಬೋದು, ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಆ ಥರದ್ದೆಲ್ಲ ಎಲ್ಲ ಹೇಳ್ತೀವಿ ನಾವು. ಓಕೆ ಏನು ಪ್ರೀತಿ ಅಷ್ಟೇ ಅಲ್ವಾ, ಹುಡುಗ ಹುಡುಗಿ ಮಧ್ಯೆ ಪ್ರೀತಿ ಹುಟ್ಟೋದು, ಜಾತಿ ಗೀತಿ ಎಲ್ಲ ಯಾಕೆ ಬರಬೇಕು ಆ ಥರದ್ದೆಲ್ಲ ಅಂತ. ಬಟ್ ಸ್ಟಿಲ್ ಇಟ್ ಈಸ್ ಪ್ರಿವೈಲಿಂಗ್. ಅಪ್ಪ ಅಮ್ಮ ಈಗಲೂ ವಿರೋಧ ವ್ಯಕ್ತಪಡಿಸ್ತಾರೆ ಪ್ರೀತಿ ಅಂತಂದರೆ ಕೆಲವು ರಿಮೋಟ್ ಏರಿಯಾಸ್. ಅಂಡ್ ಅಗೇನ್ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ ಬೇಕಾದಷ್ಟು. ಯಾಕೆ ಆ ಥರದ್ದು ಇರುತ್ತೆ ಅಂತ, ಇನ್ನು ಎಷ್ಟು ವರ್ಷ ಆದಮೇಲೆ ಇದೆಲ್ಲ ಸ್ಟಾಪ್ ಆಗಬಹುದು? ಕಾನ್ವರ್ಸೇಷನ್ ಬಿಟ್ವೀನ್ ಫಾದರ್ ಅಂಡ್ ಡಾಟರ್ ಇದ್ರ ಅದು ಮೈನ್. ಮಂದೆ ಇದರಲ್ಲಿ ನೀವು ಹೇಳಿದ್ರ ಅಷ್ಟು ಕಲ್ಲಲ್ಲಿ ಹೊಡಿಯೋ ಅಂತ, ಆ ಲಾಸ್ಟ್ 30 minutes ಆ ಕಾನ್ವರ್ಸೇಷನ್ ಇರುತ್ತೆ ಫಾದರ್ ಅಂಡ್ ಡಾಟರ್ದು. ಆ ಕಾನ್ವರ್ಸೇಷನ್ ನೋಡಿದವಾಗ ಆ ಸೀನ್ಗೆ ಆ ಬೆಲೆ ಇರುತ್ತೆ. ಅವಾಗ ಹೇಳೋಣ ಅಂದ್ಕೊಂಡೆ, ಇವಾಗ ಹೇಳ್ತಾನೆ. ಆ ಕಾನ್ವರ್ಸೇಷನ್ನೇ ಅಲ್ಲಿ ಆ ಪೀಕ್ ಲೆವೆಲ್ಗೆ ಹೋಗುತ್ತೆ ಆ ಸಿನಿಮಾ ಅಲ್ಲಿ. ಕರೆಕ್ಟ್. ಅವರಿಬ್ರು NT ರಾಮಸ್ವಾಮಿ ಲಾಸ್ಟ್ 30 minutes ಅಲ್ಲಿ ತೋರಿಸೋ ಅದು ಆಕ್ಟಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಆ ಲೆವೆಲ್ ವರ್ಗು ಹೋಯ್ತು. ಅಂಡ್ ಇದು ಒಂದು ವಿಚಾರ ನೀವು ಕೇಳಿದ್ರಲ್ಲ, ಈಗ ಇವತ್ತಿನ ಕಾಲದಲ್ಲೂ ಕೂಡ ಈ ತರ ಇರ್ತಾರಂತ, ಅಂಡ್ ಎಷ್ಟು ವರ್ಷಕ್ಕೆ ಹೋಗ್ಬೋದು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸರ್ ನಮ್ಗೆ. ಯಾಕಂತ ಹೇಳಿದ್ರೆ ಈಗ ನಾವು ಹುಡುಗರನ್ನ ಹೇಗ್ ಬೆಳೆಸ್ತೀವಿ, ಒಂದು ನೆಕ್ಸ್ಟ್ ತಲೆಮಾರುಗಳನ್ನ ಹೇಗ್ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ನಮ್ಮ ಒಂದು ನಾವು ಆಸ್ ಅ ಪೇರೆಂಟ್ಸ್ ಆಗಿರ್ಬೋದು, ಈಗ ನಾನು ಯಾರೇ ಆಗಿರ್ಬೋದು, ಈಗ ನಾವ್ ಯಾರು ನಮ್ಮ ಒಂದು
ಪೇರೆಂಟ್ಸ್ನ ನಾವು ತಳಿಗಳಂತಾನೆ ಹೇಳ್ಬೋದು. ಅಂದ್ರೆ ಅವ್ರು ಹೇಗೆ ಥಿಂಕ್ ಮಾಡ್ತಾರೆ, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ನಮ್ಗೊಂದು ಅಷ್ಟು ಟ್ರೈಟ್ಸ್ ಬಂದಿರುತ್ತೆ, ಹೌದು. ಆಯ್ತಾ. ಬಟ್ ಈ ತರದ್ದು ಏನಾದ್ರು ನಡಿಬಾರ್ದೇ ಇರ್ಬೋದು, ಎಲ್ಲ ಐಕ್ಯತೆವಾಗಿ ಇರಬೇಕಾಗಿರುವಂಥದ್ದಾಗಿರ್ಬೋದು, ಇದೆಲ್ಲ ಬದಲಾವಣೆ ಆಗ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ತಲೆಮಾರುಗಳನ್ನ ನಾವು ಆ ಥರ ರೆಡಿ ಮಾಡಬೇಕು. ಎಲ್ಲರ ಮೇಲೂ ರೆಸ್ಪಾನ್ಸಿಬಿಲಿಟಿ ಇದೆ. ಅದು ಒಂದು ವಿಷಯ ಅಂತಲ್ಲ ಸರ್, ಪ್ರೀತಿ ಬಗ್ಗೆ ಅಂತನಲ್ಲ, ಎಲ್ರು ಒಂದೇ ಅನ್ನೋದೊಂದು ವಿಷಯ ಆಗಿರ್ಬೋದು, ಒಂದು ಮಾನವೀಯತೆ ಆಗಿರ್ಬೋದು, ಒಂದು ನಮ್ ಕುವೆಂಪು ಅವರು ಹೇಳ್ತಾರಲ್ಲ ವಿಶ್ವ ಮಾನವ ತತ್ವ. ಸೊ ವಿಚ್ ಆರ್ ಆಲ್ ತುಂಬಾ ಇಂಪಾರ್ಟೆಂಟ್ ಇಶ್ಯೂಸ್ ಅವು. ಅವೆಲ್ಲ ಬದಲಾವಣೆ ಆಗ್ಬೇಕಂತ ಹೇಳಿದ್ರೆ ಯಾರು ಒಬ್ರ ಕೈಲಿ ಆಗೋದಿಲ್ಲ. ಅದು ಒಂದು ತಲೆಮಾರುಗಳನ್ನ ರೆಡಿ ಮಾಡಿದ್ರೆ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ಆಗೋದಿಲ್ಲ. ಅಂಡ್ ಈ ತರದ್ದು ಇದಾವೆ, ಈಗಲೂ ಇದಾರೆ, ಈ ತರ ಸುಮಾರು ಜನ ಇದಾರೆ. ಹಳ್ಳಿಲ್ ಅಂತೇನಿಲ್ಲ, ಎಲ್ಲಾ ಕಡೆ ಇದಾರೆ. ಅವರೊಂದು ವೈಯಕ್ತಿಕ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ನಮ್ ಮುಂದೆ ಒಂಥರ ಇರ್ತಾರೆ, ಅವ್ರು ಥಿಂಕ್ ಮಾಡೋದೇ ಬೇರೆ ತರ, ನಮಗ್ ಗೊತ್ತಾಗೋದಿಲ್ಲ ಅದು. ಸೊ ಇನ್ನೀಗ ಲವ್ ಈಸ್ ಅನ್ಸರ್ಟೈನ್ ಅಂತ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ತೋರಿಸಿದ್ದೀರಾ. ಬಟ್ ಸಿನಿಮಾ ಫೀಲ್ಡ್ ಈಸ್ ಆಲ್ಸೋ ಅನ್ಸರ್ಟೈನ್. ಯಾವಾಗ ಯಾವ ರೀತಿ ಅವಕಾಶಗಳು ಬರುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಒಂದು ಸಿನಿಮಾ ಈಗ ತೆಲುಗಲ್ಲಿ ಸಕ್ಸಸ್ ಆಗಿದೆ, ಕನ್ನಡದಲ್ಲಿ ಇನ್ನೇನು ರಿಲೀಸ್ ಆಗಲಿಕ್ಕೆ ಬಾಕಿ ಇದೆ. ಮುಂದೆ ನಿಮ್ಮ ಲೈಫ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟರ ಮಟ್ಟಿಗೆ ಸರ್ಟೈನ್ ಆಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ? ಸರ್ ನಿಜವಾಗ್ಲೂ ಗೊತ್ತಿಲ್ಲ. ವಿ ಡೋಂಟ್ ನೋ ದ ಫ್ಯೂಚರ್ ಹೆಂಗಿರುತ್ತೆ ಏನೋ ಅಂತ. ಕೆಲಸ ಬಿಡ್ಬಿಡಿ. ಹಂಗಲ್ಲ, ನನ್ಗೆ ಇಷ್ಟ ಆಗಿರೋ ಕೆಲಸ ಇದು, ಮೂವಿ ಅನ್ನೋದು ನನ್ಗೆ ಇಷ್ಟ ಆಗಿರೋದು. ಅದು ಇಷ್ಟ ಆಗಿರೋ ಕೆಲಸ ನಾನು ಎಷ್ಟು ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ತೀನಿ. ನಾನು 100% ಕೊಡ್ತೀನಿ. ಈಗ ನಾನು ಸಕ್ಸಸ್ ಆಗೋಗ್ತೀನಾ, ಚೆನ್ನಾಗಿ ಆಗೋಗ್ತೀನಾ ಅಂತ ಗೊತ್ತಿಲ್ಲ ನಂಗೆ ಹೆಂಗಾಗುತ್ತೆ ಅಂತ. ಬಟ್ ನಾನು 100% ಅಲ್ಲ, ನಾನು 200% ಕೊಟ್ಟು ನಂಗೆ ಇಷ್ಟ ಆಗಿರೋ ಕೆಲಸನ ನನ್ನ ಶಕ್ತಿ ಇದ್ದಷ್ಟು ಮಾಡ್ತೀನಿ. ಮೇಲೆ ದೇವ್ರಿಗೆ ಬಿಟ್ಟು. ಹಾಗೆ ನಿಮ್ಮ ಸ್ನೇಹಿತರಿಗೆ ಅವ್ರಿಗೆ ಸಿನಿಮಾನೇ ಮೊದಲನೇ ಲವ್ ಅಂತೆ. ಒಂದು ಹುಡುಗಿ ರೂಪದಲ್ಲಿ ಒಂದು ಹುಡುಗಿನ ಹುಡುಕೊಡಿ ಅವರಿಗೆ, ಪಾಪ ಮದುವೆ ಆಗಿ. ನೀವ್ ಹೇಳಿ ಸರ್. ನನ್ನ ಹತ್ರ ತುಂಬಾ ಭಿನ್ನವಾಗಿರುತ್ತೆ. ನಾನು 100% ಸಕ್ಸಸ್ ಆಗ್ತೀನಿ, ಅದ್ರಲ್ಲಿ ಡೌಟೇ ಇಲ್ಲ. ಐ ಆಮ್ ಆಲ್ರೆಡಿ ಸಕ್ಸಸ್ಫುಲ್. ಯಾಕಂದ್ರೆ ಒಂದ್ ಸಿನಿಮಾ ಮಾಡಿ ಒಂದಷ್ಟು ಥಿಯೇಟರ್ ರಿಲೀಸ್ ಮಾಡೋದು ಸಣ್ಣ ವಿಷಯ ಅಲ್ಲ. ಒಂದ್ ಸಿನಿಮಾ ಮಾಡಿ ಮುಗಿಸಿದೀನಿ, ಒಂದ್ 250 ಥಿಯೇಟರ್ ರಿಲೀಸ್ ಮಾಡಿದೀನಿ. ಇನ್ನೊಂದು ಅಂದ್ರೆ ಈಗ ನಮ್ಮ ಕನ್ನಡದಲ್ಲಿ ಒಂದಷ್ಟು ಥಿಯೇಟರ್ಸ್ ರಿಲೀಸ್ ಮಾಡ್ತಿದ್ದೀನಿ. ದಟ್ ಇಟ್ ಸ್ವಲ್ಪ ಸಕ್ಸಸ್ ಸ್ಟೋರಿ ಇವತ್ತಿನ ಕಾಲದಲ್ಲಿ. ಅಂಡ್ ನಾನು ಗೆದ್ದಿದ್ದೀನಿ, ಇನ್ನು ಮಾಡೋ ಸಿನಿಮಾಗಳು ಕೂಡ ಗೆಲ್ತೀನಿ. ಆ ವಿಶ್ವಾಸ ಇದೆ, ನಂಬಿಕೆ ಇದೆ. ಖಂಡಿತ ಒಳ್ಳೆ ಸಿನಿಮಾಗಳು ಮಾಡ್ತೀನಿ, ಅದ್ರಲ್ಲಿ ಡೌಟೇ ಇಲ್ಲ. ನೋಡಿ ಶ್ರಾವಣಿ ಅವರೇ, ನೆಕ್ಸ್ಟ್ ಮುಂದಿನ ಸಿನಿಮಾಗಳಿಗೆ ಈಗಲೇ ಅರ್ಜಿ ಹಾಕ್ಬಿಡಿ. ಸೊ ಕಂಟಿನ್ಯೂ ಆಗ್ಬೋದು, ನಿಮ್ಮ ಪೇರ್ ಆಲ್ರೆಡಿ ಹಿಟ್ ಆಗಿರೋದ್ರಿಂದ ಈಗಲೇ ಕೇಳ್ಕೊಂಬಿಡಿ. ಇನ್ನು ಮದನ್ ಅವರು ಆ್ಯಕ್ಚುಲಿ ಸೊ ಆಲ್ರೆಡಿ ಖುಷಿಯಲ್ಲಿದ್ದೀರಾ, ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ. ಏನು ಎಕ್ಸ್ಪೆಕ್ಟೇಷನ್ ಇದೆ? ಜನಗಳು ಯಾವ ರೀತಿ ಈ ಸಿನಿಮಾ ನೋಡಬೇಕು, ಏನೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಈ ಸಿನಿಮಾ ನೋಡಲೇಬೇಕು ಅಂತ ಅನ್ಸುತ್ತೆ ನಿಮಗೆ? ಲವ್ ಫೇಲ್ಯೂರ್ಸ್ಗೆ ಒಂದು ಪ್ರೀಮಿಯರ್ ಶೋ ನೆಕ್ಸ್ಟ್ ವೀಕ್ ಅಲ್ಲಿ ತುಂಬಾ ಜನ ಸಿಗ್ತಾರೆ. ನೀವು ಬರ್ತೀರಲ್ಲ? ಬರ್ತೀವಿ. ಸೊ ಅದು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ದಮ್ಮಿರೋರು ತಾಕತ್ತಿರೋರು ಬಂದು ನಮ್ಮ ಸಿನಿಮಾ ನೋಡಿ ಅಂತ. ಓಕೆ, ನೋಡ್ಬಿಟ್ಟು ಅಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಟ್ಯೂಸ್ಡೇ ಇಂದ. ಅಂದ್ರೆ ಏನಿಲ್ಲ ಸರ್, ಹೇಳಿ ಸಾರಿ ಹೇಳಿ. ಟ್ಯೂಸ್ಡೇ ಇಂದಾನೆ ನಮ್ಮ ಜರ್ನಿ ಥಿಯೇಟರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಅಲ್ಲಿ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅಂತ ಫ್ರೈಡೇವರೆಗೂ ಕಾಯಲ್ಲ ನಾವು. ಟ್ಯೂಸ್ಡೇಗೆ ಗೊತ್ತಾಗುತ್ತೆ ಏನ್ ಲವ್ ರೆಡ್ಡಿ ಯಾಕೆ ಅಲ್ಲಿ ಆಂಧ್ರದಲ್ಲಿ ಅಷ್ಟು ಸೆನ್ಸೇಷನ್ ಆಗಿ ಮತ್ತೆ ಇಲ್ಲಿ ಏನಕ್ಕೆ ಮತ್ತೆ ರೀಚ್ ಆಗುತ್ತೆ ಅಂದ್ರೆ ಅದಕ್ಕೆ ಪ್ರೀಮಿಯರ್ಸ್ ಮೊದಲೇ ಆಗ್ತಾ ಇದೆ ನಾವು. ಆ ಪ್ರೀಮಿಯರ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಮ ರೆಸ್ಪಾನ್ಸ್. ದಮ್ ಇದ್ದು ಕೊನೆ ಕ್ಲೈಮ್ಯಾಕ್ಸ್ ನೋಡಿ ತಟ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ಅವೆಲ್ಲ. ಅಂದ್ರೆ ನಿಜವಾಗ್ಲೂ ಸಿನಿಮಾ ನೋಡಿ ತಟ್ಕೊಳಕ್ ಒಂದಷ್ಟು ಶಕ್ತಿ ಇರ್ಲೇಬೇಕು, ಜೀರ್ಣಿಸ್ಕೊಳಕ್ ಆಗೋದಿಲ್ಲ. ಆ ಒಂದ್ ಏನಿದೆ ಕ್ಲೈಮ್ಯಾಕ್ಸ್ ಅದೆಲ್ಲ ಅಂದ್ರೆ ನಮಗ್ ಬಂದಿರುವಂತ ಒಂದು ಪ್ರತಿಕ್ರಿಯೆಗಳಿಂದ ಹೇಳ್ತಿರೋ ಒಂದು ಮಾತಿದು. ಅಂಡ್ ಅದೇ ಸಿನಿಮಾ ಲವ್ ಫೇಲ್ಯೂರ್ಗಳಂತಾನೆ ಒಂದು ಐಡಿಯಾ ಮಾಡಿದೀವಿ. ಅವ್ರಿಗೆ ಒಂದು ಪ್ರೀಮಿಯರ್ ಹಾಕಿ ಒಂದಷ್ಟು ಜನನ ಕರೆಸಿ ಸಿನಿಮಾ ತೋರಿಸಿ ಅವರೊಂದು ಅಭಿಪ್ರಾಯನ ಅವರೊಂದು ಪ್ರತಿಕ್ರಿಯೆಗಳನ್ನ ಇಟ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಅಂತ ಒಂದು ಉದ್ದೇಶ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಮದನ್ ಅವರೇ, ಅಜಯ್ ಅವರೇ, ಹಾಗೇನೆ ಶ್ರಾವಣಿ ಅವರೇ. ಒಳ್ಳೆದಾಗಲಿ. ನವೆಂಬರ್ 22ಕ್ಕೆ ಕನ್ನಡಿಗರು ಕೂಡ ನಿಮ್ಮ ಸಿನಿಮಾನ ಒಪ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ನವೆಂಬರ್ 22 ರಿಲೀಸ್ ಆಗ್ತಿರೋ ಮರ್ಯಾದೆ ಪ್ರಶ್ನೆ, RM ಅರವಿಂದ್ ಸ್ವಾಮಿ, ಟೆನೆಂಟ್ ಎಲ್ಲಾ ಮೂವೀಸ್ಗೂ ಲವ್ ರೆಡ್ಡಿ ಕಡೆಯಿಂದ ಸಿನಿಮಾಗಳು ಎಲ್ಲ ಕನ್ನಡ ಆ ಸಿನಿಮಾಗಳಲ್ಲಿ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಸರ್. ಎಲ್ಲಾ ಸಿನಿಮಾ ಗೆಲ್ಬೇಕು ಸರ್, ಆ ಸಿನಿಮಾಗಳಲ್ಲಿ ನಮ್ಮ ಸಿನಿಮಾನು ಇರ್ಬೇಕು. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಲವ್ ರೆಡ್ಡಿ ತಂಡದ ಮಾತುಗಳು. ಈ ಸಿನಿಮಾ ನವೆಂಬರ್ 22ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ತೆಲುಗಲ್ಲಿ ನೋಡಿದ್ರು ಕೂಡ ಕನ್ನಡದಲ್ಲಿ ಇನ್ನೊಂದ್ಸಲ ನೋಡಿ. ಧನ್ಯವಾದ. ಅದು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ದಮ್ಮಿರೋರು ತಾಕತ್ತಿರೋರು ಬಂದು ನಮ್ಮ ಸಿನಿಮಾ ನೋಡಿ ಅಂತ.